ಆತ್ಮೀಯ ಸಹೋದರ ಸಹೋದರಿಯರೇ, ಧ್ಯಾನ ಮತ್ತು ವ್ಯಾಸಂಗ ವೃತ್ತ ವೇದಿಕೆಯಲ್ಲಿ ನನಗೆ ಈ ದಿನ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟು ನನ್ನ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನನ್ನ ಆಪ್ತರಾದ ಮತ್ತು ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ನಿರ್ದೇಶಕರು ಆಗಿರುವಂತಹ ಸೋದರಿ ವಾಣಿಯವರು ಮತ್ತು ಸೋದರ ವಾಸುದೇವ್ ಅವರು, ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಈ ದಿನ ವಚನ ಸುಧೆ ಎನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅನಾದಿ ಕಾಲದಿಂದಲೂ ಕೂಡ ನಮ್ಮ ಭರತ ಖಂಡ ಅಥವಾ ಭಾರತ ದೇಶ ಸನಾತನ ಅಥವಾ ಆತ್ಮಜ್ಞಾನಕ್ಕೆ ತವರು ಮನೆ ಇದ್ದ ಹಾಗಿದೆ. ನಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ವಾ? ಈ ನಾಡಲ್ಲಿ ಅನೇಕ ಋಷಿ ಮುನಿಗಳು, ಅನುಭಾವಿಗಳು, ದಾಸವರೇಣ್ಯರು, ಶಿವಶರಣರು, ಅವತಾರ ಪುರುಷರು, ಅವಧೂತರು ಕೂಡ ಜನ್ಮವೆತ್ತಿ ಆತ್ಮಜ್ಞಾನವನ್ನ ನೀಡಿದ್ದಾರೆ. ಕಾಲ ಕಾಲಕ್ಕೆ ತಕ್ಕ ಹಾಗೆ ಮಾನವ ಕೋಟಿಯ ಅವಶ್ಯಕತೆಗನುಗುಣವಾಗಿ ಮಾನವ ಕೋಟಿಯ ಉತ್ಥಾನಕ್ಕಾಗಿ ಪುನರುತ್ಥಾನಕ್ಕಾಗಿ ಆತ್ಮಜ್ಞಾನದ ಸಂದೇಶವನ್ನ ನೀಡಿದ್ದಾರೆ. ಈ ಎಲ್ಲವೂ ಕೂಡ ಇಂದು ಪ್ರಸ್ತುತ. ಯಾಕೆ ಮನುಷ್ಯ ಈ ಹೊರ ಜಗತ್ತಿನಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾನೆ. ತಾಂತ್ರಿಕತೆಯಲ್ಲಿ ಬಹಳ ವೇಗವಾಗಿ ಮುನ್ನಡೀತಾ ಇದ್ದಾನೆ. ವಿಜ್ಞಾನ ಅನೇಕ ಆವಿಷ್ಕಾರಗಳನ್ನ ಮಾಡಿದೆ. ಮನುಷ್ಯ ಭೂಮಿಯನ್ನಷ್ಟೇ ಅಲ್ಲ, ಚಂದ್ರ ಮಂಗಳ ಗ್ರಹವನ್ನು ಕೂಡ ಇದ್ದಾನೆ. ಅನೇಕ ಸೌಲಭ್ಯಗಳನ್ನ ತನಗೋಸ್ಕರ ಮಾಡ್ಕೊಂಡಿದ್ದಾನೆ. ನಾಗರಿಕತೆಯಲ್ಲೂ ಕೂಡ ಬಹಳ ಮುಂದುವರೆದಿದ್ದಾನೆ. ಆದರೆ ತನ್ನನ್ನ ತಾನು ಶೋಧಿಸ್ಕೊಳ್ಳೋದ್ರಲ್ಲಿ ಪ್ರಗತಿಯನ್ನ ಸಾಧಿಸಿಲ್ಲ. ಇದರಲ್ಲಿ ಹಿಂದೆ ಬಿದ್ದಿದ್ದಾನೆ ಅಂತಾನೆ ಹೇಳ್ಬೋದು. ಇತಿಹಾಸವನ್ನ ಅವಲೋಕಿಸಿದ್ರೆ 12ನೇ ಶತಮಾನದಲ್ಲಿ ಅನೇಕ ಶಿವಶರಣರು ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ರು, ಬದುಕಿ ಬಾಳಿದ್ರು. ತಮ್ಮ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ರು. ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂತಹ ಪ್ರಯತ್ನ ಮಾಡಿದ್ರು. ಆಧ್ಯಾತ್ಮ ಜ್ಞಾನವನ್ನ ಉಣಬಡಿಸಿದರು. 4-5 ಸಾಲುಗಳ ವಚನಗಳ ಮೂಲಕ ಮಾನವ ಕೋಟಿಗೆ ದಿವ್ಯ ಸಂದೇಶವನ್ನ ಕೊಟ್ಟಿದ್ದಾರೆ. ಅವರ ವಚನಗಳು ಹೇಗಪ್ಪ ಅಂದ್ರೆ ಬಹಳ ಸರಳ, ಸುಂದರ ಮತ್ತು ಸಂದೇಶ ಭರಿತ. ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಕಾಣುತ್ತೆ. ಆದ್ರೆ ಆಧ್ಯಾತ್ಮ ಸಾಧಕರು ಒಳ ಹೊಕ್ಕಿ ನೋಡ್ತಾ ಇದ್ರೆ ಅದರ ಆಳ ಅಗಾಧ ಅಂತಲೇ ಹೇಳ್ಬೋದು. 100 ಜನ ಶಿವಶರಣರು ಮಾನವ ಕೋಟಿಯ ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ. ಮುಖ್ಯವಾಗಿ ನಾವು ಗುರುತಿಸ್ಕೊಳ್ಳೋದಾದ್ರೆ, ನೆನಪಿಗೆ ತಂದ್ಕೊಳ್ಳೋದಾದ್ರೆ, ಭಕ್ತಿ ಭಂಡಾರಿ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿಯವರು, ಚನ್ನಬಸವಣ್ಣನವರು, ಷಣ್ಮುಖ ಶಿವಯೋಗಿಗಳು, ಆಯ್ದಕ್ಕಿ ಲಕ್ಕಮ್ಮ, ಹೀಗೆ ಇದು ಮುಂದುವರಿತಾನೇ ಇರುತ್ತೆ. ಇರಲಿ, ಭಕ್ತಿ ಭಂಡಾರಿ ಅಂತಲೇ ಹೆಸರಾಗಿದ್ದಂತಹ ಬಸವಣ್ಣನವರು ಆಗಿನ ಕಾಲದ ಅಂದ್ರೆ 12ನೇ ಶತಮಾನದಲ್ಲಿದ್ದವರು. ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದವರು. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಕಟ್ಟಿದ್ರು ಅವರು. ಅನುಭವ ಮಂಟಪ ಶಿವಶರಣರ ಮತ್ತೆ ವಚನಕಾರರ ವಿಶ್ವವಿದ್ಯಾನಿಲಯ ಅಂತಲೇ ಗುರುತಿಸಲ್ಪಟ್ಟಿದೆ. ನಮಗೆ ಆ ವಿಚಾರ ಚೆನ್ನಾಗಿ ಗೊತ್ತಿದೆ. ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿದವರೇ ಅಲ್ಲಮ ಪ್ರಭುಗಳು. ಅವರ ನಂತರ 2ನೇಯವರಾಗಿ ಚನ್ನಬಸವಣ್ಣನವರು ಬರ್ತಾರೆ. ಇವರು ಬಸವಣ್ಣನವರ ಸೋದರಳಿಯ ಕೂಡ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಬಸವಣ್ಣನವರು ನೈತಿಕ ಮೌಲ್ಯಗಳನ್ನ ಎತ್ತಿ ಹಿಡಿದ್ರು. ಸಮಾಜ ಸುಧಾರಣೆಗೆ ನಿಂತರು. ಜಾತಿ ಜನಾಂಗವನ್ನ ಮೀರಿ
ಮಾನವ ಕೋಟಿಯ ಒಗ್ಗಟ್ಟಿಗೋಸ್ಕರ ದುಡಿದ್ರು. ಆದ್ರೆ ಅಲ್ಲಮ ಪ್ರಭುಗಳು ಅವರ ಆಳ ಆಧ್ಯಾತ್ಮಿಕ ಜ್ಞಾನವನ್ನ ಅವರ ವಚನಗಳ ಮೂಲಕ ಮಾನವ ಕೋಟಿಗೆ ನೀಡಿದ್ದಾರೆ. ಅವರ ವಚನಗಳಲ್ಲಿ ಆಧ್ಯಾತ್ಮ ಜ್ಞಾನ ಅಂತಕ್ಕಂಥದ್ದು ಅನೇಕ ಪದರಗಳಲ್ಲಿ ಗ್ರಹಿಸಬಹುದಾಗಿದೆ. ಅದೇ ಅವರ ವಚನಗಳ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಈ ಶಿವಶರಣರು ವಚನಕಾರರು ಆಧ್ಯಾತ್ಮ ಜ್ಞಾನವನ್ನ ಬರೀ ಪ್ರಚಾರ ಮಾಡಲಿಲ್ಲ, ಪ್ರಸಾರ ಮಾಡಿದ್ರು. ಅಂದ್ರೆ ನುಡಿದಂತೆ ನಡೆದು ಬಾಳಿದ್ದಾರೆ. ಶರಣರು ಅಂತಕ್ಕಂಥ ಹೆಸರಿಗೆ ಅನ್ವರ್ಥರಾಗಿ ಬದುಕಿದ್ದಾರೆ. ಶರಣರು ಅಂದ್ರೆ ತಮ್ಮ ಜೀವನವನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡಿದ್ದಂತಹವರು, ಮಾನವ ಕೋಟಿಯ ಸೇವೆಗಾಗಿ ದುಡಿದಂತಹವರು. ಇಂತಹ ಮಹಾನುಭಾವರ ಕೆಲವು ವಚನಗಳಲ್ಲಿ ಅಡಗಿರ್ತಕ್ಕಂತಹ ದಿವ್ಯ ಆಧ್ಯಾತ್ಮ ಸಂದೇಶವನ್ನ ಈ ದಿನ ಗ್ರಹಿಸುವಂತಹ ಪ್ರಯತ್ನ ಮಾಡೋಣ. ಆಧ್ಯಾತ್ಮ ಅಂದ್ರೆ ಬಹಳ ಸರಳವಾಗಿ ನಾವು ಏನ್ ತಿಳ್ಕೊಳ್ಬಹುದಪ್ಪ ಅಂದ್ರೆ, ಯಾವುದು ನಮ್ಮ ಅಂತರಂಗದ ಪರಿವರ್ತನೆಯನ್ನ ತರುತ್ತೋ ಅದೇ ಆಧ್ಯಾತ್ಮ. ಯಾವುದು ಶಾಶ್ವತ ವಸ್ತುವಿನ ನಿತ್ಯ ಸತ್ಯದ ಬಗೆಗಿನ ಜ್ಞಾನವನ್ನ ಕೊಡುತ್ತೋ ಅದೇ ಆಧ್ಯಾತ್ಮ. ಈ ವಚನಗಳಿದೆಯಲ್ಲ, ಈ ವಚನಗಳು ಜ್ಞಾನ, ಭಕ್ತಿ ಮತ್ತು ಕರ್ಮ ಮಾರ್ಗ ಎಲ್ಲ ಮಾರ್ಗಗಳ ಮೇಲೂ ಕೂಡ ಬೆಳಕು ಬೀರಿವೆ. ಅದೇ ವಚನ ಸಾಹಿತ್ಯದ ವೈಶಿಷ್ಟ್ಯತೆ ಕೂಡ. ನಾವೀಗಾಗಲೇ ವಿಚಾರ ಮಾಡ್ತಾ ಇದ್ವಿ, ಮನುಷ್ಯ ತನ್ನ ಶೋಧನೆಯನ್ನ ಮಾಡಬೇಕಾಗಿದೆ ಅಂತ. ಅಂತರಂಗದ ಶೋಧನೆಯಲ್ಲಿ ಹಿಂದೆ ಬಿದ್ದಿದ್ದಾನೆ, ಹೊರಗಿನ ಪ್ರಪಂಚದ ಶೋಧನೆಯಲ್ಲಿ ಬಹಳ ಮುಂದುವರೆದಿದ್ದಾನೆ. ಆಧುನಿಕ ಜಗತ್ತಿನಲ್ಲಿ ಆಧುನಿಕ ವಿಜ್ಞಾನ ಅನೇಕ ಆವಿಷ್ಕಾರಗಳನ್ನ ಮಾಡಿದೆ ಅಲ್ವಾ. ಅಣುಬಾಂಬುಗಳನ್ನ ಕಂಡು ಹಿಡಿದಿದ್ದಾನೆ, ಪರಮಾಣುಗಳನ್ನ ಒಡೆದು ಏನಿದೆ ಒಳಗಡೆ ಅಂತ ಶೋಧನೆ ಮಾಡ್ತಾ ಇದ್ದಾನೆ. ಆದ್ರೆ ತನ್ನ ಒಳಗಡೆ ಏನಿದೆ, ತನ್ನ ಒಳಗಡೆ ಇರ್ತಕ್ಕಂತಹ ಜಗತ್ತೇನು ಅನ್ನೋದನ್ನ ಶೋಧನೆ ಮಾಡಬೇಕಾಗಿದೆ. ಬಹಳ ಕಡಿಮೆ ಮಂದಿ, ಅಂದ್ರೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿತಾ ಹೋಗಿ ಮಾನವಾತೀತರಾಗೋಗಿದ್ದಾರೆ. ಆದ್ರೆ ಬಹಳಷ್ಟು ಜನ ತಮ್ಮ ಅಂತರಂಗದ ಶೋಧನೆಯನ್ನ ಇನ್ನೂ ಪ್ರಾರಂಭ ಮಾಡಬೇಕಾಗಿದೆ. ತಾನು ಯಾರು, ತನ್ನ ಬಾಳಿನ ಉದ್ದೇಶ ಏನು, ತನ್ನ ಗಮ್ಯ ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಅದೇ ಬಹಳ ಮುಖ್ಯ ಅಲ್ವಾ. ನಾವು ಹುಟ್ತೀವಿ, ಮತ್ತೆ ಸ್ವಲ್ಪ ದಿನ ಇಲ್ಲಿ ಜೀವನವನ್ನ ನಡೆಸ್ತೇವೆ ಈ ಭೂಮಿ ಮೇಲೆ, ಮತ್ತೆ ಒಂದಿನ ದೇಹವನ್ನ ಬಿಟ್ಟು ಹೋಗ್ತೇವೆ. ಈ ಒಂದು ಜನ್ಮಕ್ಕೆ ಉದ್ದೇಶ ಇರ್ಬೇಕಲ್ವಾ, ಏನಾದ್ರೂ ಒಂದು ಅರ್ಥ ಇರ್ಬೇಕಲ್ವಾ. ನಾವು ಶೋಧನೆ ಮಾಡಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಅದೇ ಬಹಳ ಮುಖ್ಯ. ನಾವು ಪ್ರಸ್ತುತ ಹೇಗ್ ಬದುಕ್ತಾ ಇದೀವಪ್ಪ ಅಂದ್ರೆ, ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಹೋದ್ರೆ ಈ ದೇಹನೇ ನಾನು, ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳು, ಮನಸ್ಸೇ ನಾನು ಅನ್ನುವ ರೀತಿನಲ್ಲಿ ಜೀವನ ಮಾಡ್ತಾ ಇದೆ. ಆದ್ರೆ ಇವೆಲ್ಲಕ್ಕೂ ಮೀರಿ ನಮ್ಮ ಒಳಗಡೆ ಒಂದು ದೈವಿ ಚೈತನ್ಯವಿದೆ, ನಾವು ಆತ್ಮ ಸ್ವರೂಪಿಗಳು ಅನ್ನೋದನ್ನ ಕಂಡುಕೊಳ್ಬೇಕಾಗಿದೆ. ಮತ್ತೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಈ ಪ್ರಾಪಂಚಿಕ ಜಗತ್ತಿನಲ್ಲಿ 90% ನಮ್ಮ ಜ್ಞಾನಾರ್ಜನೆ ಏನಿದೆ ಅದೆಲ್ಲ ವ್ಯಾವಹಾರಿಕ ಜ್ಞಾನನೇ ಆಗಿದೆ. ಆತ್ಮಜ್ಞಾನವನ್ನ ಕೂಡ ವ್ಯಾವಹಾರಿಕವಾಗಿ ಸ್ವಲಾಭಕ್ಕಾಗಿ ಬಳಸಲಾಗ್ತಾ ಇದೆ. ನೋಡಿ, ಅದೇ ಬಹಳ ದುಃಖಕರವಾಗಿರ್ತಕ್ಕಂತಹ ಸಂಗತಿ. ಆದರೆ ಮನುಷ್ಯ ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂದ್ರೆ, ಮನುಷ್ಯನ ಶ್ರೇಷ್ಠತೆಯನ್ನ ಅರ್ಥಕೊಳ್ಬೇಕು, ತನ್ನ ಸ್ವಸ್ವರೂಪವನ್ನ ಕಂಡುಕೊಳ್ಬೇಕು. ತನ್ನ ಸ್ವಸ್ವರೂಪವನ್ನ ಕಂಡುಕೊಳ್ಳೋದಿದೆಯಲ್ಲ, ಅದೇ ಬಹಳ ಮುಖ್ಯ. ಆ ಅರಿವನ್ನ ನಾವು ಗಳಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಅರಿವೇ ಗುರು ಅಂತ ಹೇಳುವಂಥದ್ದು. ನಮ್ಮ ಸ್ವಸ್ವರೂಪದ ಅರಿವಿದೆಯಲ್ಲ,
ಅದೇ ನಮ್ಮನ್ನ ನಿಜವಾಗ್ಲೂ ಆಧ್ಯಾತ್ಮ ಪಥದಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ಅಕ್ಕ ಮಹಾದೇವಿಯವರು ಅವರ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ. ಎಲ್ಲವ ಅರಿತು ಫಲವೇನಯ್ಯ, ಎಲ್ಲವ ಅರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ಎಲ್ಲವ ಅರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲೇ ಅರಿವು ಸ್ವಯವಾಗಿರಲು, ತನ್ನಲ್ಲೇ ಅರಿವು ಸ್ವಯವಾಗಿರಲು, ಅನ್ಯರ ಕೇಳಲುಂಟೆ. ಚೆನ್ನ ಮಲ್ಲಿಕಾರ್ಜುನ ನೀವರಿವಾಗಿ, ಚೆನ್ನ ಮಲ್ಲಿಕಾರ್ಜುನ ನೀವರಿವಾಗಿ, ನಿಮ್ಮಿಂದ ನಿಮ್ಮುವ ಅರಿತೆನಯ್ಯ, ನಿಮ್ಮಿಂದ ನಿಮ್ಮುವ ಅರಿತೆನಯ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಕ್ಕ ಮಹಾದೇವಿಯವರು. ನೀನು ಹೊರಗಿನ ಪ್ರಪಂಚವನ್ನ ಎಷ್ಟು ಶೋಧಿಸಿದ್ರು, ಎಷ್ಟು ಪರಿಶೋಧಿಸಿದ್ರು ಏನ್ ಪ್ರಯೋಜನ? ಎಲ್ಲವನ್ನ ನೀನು ಅರಿಯೋದಕ್ಕೆ ಪ್ರಯತ್ನ ಪಡ್ತೀಯ, ಆದ್ರೆ ನಿನಗೆ ನಿನ್ನ ಸ್ವಸ್ವರೂಪದ ಅರಿವೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಅದಕ್ಕೆ ಮನುಷ್ಯ ತನ್ನ ಸ್ವಸ್ವರೂಪವನ್ನ ಅರಿತಕ್ಕಂತಹ ಪ್ರಯತ್ನವನ್ನ ಮಾಡಬೇಕಾಗಿರೋದು ಬಹಳ ಮುಖ್ಯ. ಹೌದು, ನಾವು ನಮ್ಮ ಸ್ವಸ್ವರೂಪವನ್ನ ಅರಿಬೇಕು. ಹೇಗೆ? ಈ ಸಂಸಾರ ಸಾಗರದಲ್ಲಿ ಮನುಷ್ಯ ಒಂದು ಹಂತದಲ್ಲಿ ಬೇಸತ್ತು ಹೋಗ್ತಾನೆ. ಸಾಕಪ್ಪ ಈ ಸಂಸಾರ, ಯಾಕಿಷ್ಟೊಂದು ಕಷ್ಟ ಕೋಟಲೆಗಳು, ಇಷ್ಟೊಂದು ನರಳಾಟ ನರಕ, ನನಗಿಂದ್ರೆ ಮುಕ್ತಿ ಬೇಕಪ್ಪ, ನನಗೆ ನಿಜವಾಗ್ಲೂ ಸಂಸಾರ ಸಾಕಾಗಿದೆ ಅನ್ನುವಂತಹ ಒಂದು ಭಾವ ಅವನಲ್ಲಿ ಮೂಡುತ್ತೆ. ಆಗ ಇದರಿಂದ ಹೇಗ್ ಪಾರೋಗೋದು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಗ್ರಂಥಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅನೇಕ ಧರ್ಮ ಗ್ರಂಥಗಳಿರ್ಬೋದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಿರ್ಬೋದು, ಎಲ್ಲವನ್ನು ಶೋಧಿಸ್ತಾನೆ. ಶೋಧಿಸಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ಈ ಆಧ್ಯಾತ್ಮ ಜ್ಞಾನವನ್ನ ಅನೇಕ ಮೂಲಗಳಿಂದ ಪಡ್ಕೊಳ್ತಾನೆ. ಓದೋದಷ್ಟೇ ಅಲ್ಲ, ಸತ್ಸಂಗಕ್ಕೆ ಹೋಗ್ತಾನೆ. ಎಲ್ಲೋ ಯಾರೋ ಪ್ರವಚನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹೋಗ್ತೀವಿ, ಕೂತ್ಕೊಳ್ತೀವಿ, ಇಲ್ಲ ಯಾವುದೋ ಒಂದು ಸತ್ಸಂಗದಲ್ಲಿ ನಾವು ಭಾಗವಹಿಸ್ತೇವೆ. ವಿಚಾರವನ್ನ ತಿಳ್ಕೊಳ್ತಕ್ಕಂತಹ ಪ್ರಯತ್ನ ಮಾಡ್ತೇವೆ. ಆಸಕ್ತಿ ಹೆಚ್ಚಾದಾಗ ನಾವು ಕೆಲವು ಗ್ರಂಥಗಳನ್ನ ತಗೊಂಡು ಓದ್ತೇವೆ. ಅದರ ಆಳವಾಗಿ ಓದು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇವೆ. ಆದ್ರೆ ಈ ಜ್ಞಾನ ಸಂಪಾದನೆ ಇದೆಯಲ್ಲ, ಬರೀ ಅದು ಸತ್ಸಂಗ ಮತ್ತೆ ಸ್ವಾಧ್ಯಾಯಕ್ಕೆ ನಿಂತು ಹೋದ್ರೆ ಏನು ಪ್ರಯೋಜನ ಇಲ್ಲ. ಏಕೆಂದ್ರೆ ಸತ್ಸಂಗ ಬೇಕು ಮನುಷ್ಯನಿಗೆ. ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ, ನಿಶ್ಚಲ ಚಿತ್ತೆ ಜೀವನ್ ಮುಕ್ತಿ. ನೋಡಿ, ಆಗ ನಮಗೆ ಜೀವನ್ ಮುಕ್ತಿ ಸಿಗತಕ್ಕಂಥದ್ದು. ಪ್ರಾರಂಭ ಆದದ್ದು ಸತ್ಸಂಗದಿಂದಲೇ, ಹೌದು. ಆದ್ರೆ ನಾವು ಬರೀ ಸತ್ಸಂಗಗಳಿಗೆ ಭಾಗವಹಿಸ್ತಾ ಬರೀ ಕೇಳ್ತಾ ಓದ್ತಾ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಈ ಸತ್ಸಂಗ ಮತ್ತೆ ವ್ಯಾಸಂಗ ಅಂತಕ್ಕಂಥದ್ದು
ಮುಂದುವರೆದು ಸ್ವಯಂ ಪರಿಶೀಲನೆ, ಅದರಲ್ಲಿ ಮತ್ತೆ ಈ ನಾವೇನು ಜ್ಞಾನವನ್ನ ಸಂಪಾದಿಸ್ಕೊಳ್ತೇವೆ, ಸದ್ಗುಣಗಳನ್ನ ತಿಳ್ಕೊಳ್ತೇವೆ, ಅವುಗಳ ಅನುಷ್ಠಾನದಲ್ಲಿ ಕೊನೆಗೊಳ್ಬೇಕು. ನಾವು ಸಂಪಾದಿಸಿದ ಜ್ಞಾನ ನಮಗೆ ಪ್ರಯೋಜನವಾಗಬೇಕು. ನಾವು ನಮ್ಮ ಪರಿಶೀಲನೆಯನ್ನ, ಸ್ವಯಂ ಪರಿಶೀಲನೆಯನ್ನ ಮಾಡಿಕೊಂಡಾಗಷ್ಟೇ ನಾವೇನು ಅಂತ ನಮಗೆ ಅರ್ಥ ಆಗುವಂಥದ್ದು. ನಾವು ನಮ್ಮನ್ನ ನೋಡ್ಕೊಳ್ದೇನೆ ಇದ್ರೆ, ಪರಿಶೀಲನೆ ಮಾಡ್ಕೊಳ್ದೇನೆ ಇದ್ರೆ ಮುಂದುವರಿಯೋದಿಕ್ಕೆ ಆಧ್ಯಾತ್ಮ ಪಥದಲ್ಲಿ ಸಾಧ್ಯನೇ ಇಲ್ಲ. ಏಕೆಂದ್ರೆ ಮನುಷ್ಯ ಈ ದೇಹ ಮಾತ್ರನ. ರಮಣರು ಬಹಳ ಚೆನ್ನಾಗಿ ಹೇಳ್ತಾರೆ, ನಾನು ಯಾರು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ. ಅವ್ರ ಸಾಹಿತ್ಯ ಕೂಡ ಬಹಳಷ್ಟಿದೆ. ನಾನು ಈ ದೇಹ ಅಲ್ಲ, ನಾನು ಈ ಭಾವನೆಗಳು ಅಲ್ಲ, ನನಗೆ ಯೋಚನೆ ಮಾಡೋ ಶಕ್ತಿ ಇದೆ, ಆದ್ರೆ ನಾನು ಮನಸ್ಸುನೂ ಅಲ್ಲ. ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಈ ಭಾವನೆಗಳು ಮತ್ತೆ ಈ ಯೋಚನೆಗಳು, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಯಾವ ಯೋಚನೆಗಳು ನಮ್ಮಲ್ಲಿ ಬರ್ತಾ ಇದೆ, ಯಾವ ಭಾವನೆಗಳು ನಮ್ಮಲ್ಲಿ ಹೇಳ್ತಾ ಇದೆ, ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ನಾವು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಪರಿಶೋಧಿಸ್ಕೊಳ್ಬೇಕು. ಈ ಪರಿಶೀಲನೆಯನ್ನ ಮಾಡಲಿಲ್ಲ ಅಂದ್ರೆ ನಮ್ಮಲ್ಲಿ ಬದಲಾವಣೆ ಹೇಗ್ ಬರೋದಕ್ಕೆ ಸಾಧ್ಯ? ಬದಲಾವಣೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ನಾವು ಪರಿಶೀಲಿಸಿಕೊಂಡು ಅರ್ಥ ಮಾಡಿಕೊಂಡ ನಂತರ ನಾವು ಸಂಪಾದಿಸಿದ ಜ್ಞಾನದ ಬೆಳಕಿನಲ್ಲಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಸದ್ಗುಣಗಳ ಅನುಷ್ಠಾನ ಮಾಡ್ತಾ ಹೋಗ್ಬೇಕು. ಅನುಷ್ಠಾನನೇ ಬಹಳ ಮುಖ್ಯ. ಆಧ್ಯಾತ್ಮ ಪಥದಲ್ಲಿ ಅನುಷ್ಠಾನ ಇಲ್ಲದೆ ಇದ್ರೆ ನಾವು ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗುರುಗಳಾಗ್ಲಿ, ಹಿರಿಯರಾಗ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರೆದು ಹೋಗಿರ್ತಕ್ಕಂಥವರಾಗ್ಲಿ ಹೇಳ್ತಾರೆ. ಅದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಅಭಿಪ್ರಾಯ ಪಡ್ತಾರೆ. ಏನು ಅಭಿಪ್ರಾಯ ಅವರದು ಅಂತ ನೋಡೋಣ. ನೂರ ನೋದಿ ನೂರ ಕೇಳಿದರೇನು, ನೂರ ನೋದಿ ನೂರ ಕೇಳಿದರೇನು, ಆಸೆ ಅರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು, ನೂರ ನೋದಿ ನೂರ ಕೇಳಿದರೇನು, ಮಾತಿನಂತೆ ನಡೆಯಿಲ್ಲದ ಜಾತಿಡುಂಬರ ನೋಡೆ ನಗುವ ನಮ್ಮ ಕೂಡಲ ಸಂಗಮ ದೇವ, ಮಾತಿನಂತೆ ನಡೆಯಿಲ್ಲದ ಜಾತಿಡುಂಬರ ನೋಡೆ ನಗುವ ನಮ್ಮ ಕೂಡಲ ಸಂಗಮ ದೇವ, ನೂರ ನೋದಿ ನೂರ ಕೇಳಿದರೇನು, ಆಸೆ ಅರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು, ನೂರ ನೋದಿ ನೂರ ಕೇಳಿದರೇನು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಸವಣ್ಣನವರು ಈ ವಚನದಲ್ಲಿ. ನೂರ ಓದಿ ನೂರ ಕೇಳಿದರೇನು. ನಾವು ಎಷ್ಟು ಓದಿದ್ರು, ಎಷ್ಟು ತಿಳ್ಕೊಂಡ್ರು ಏನ್ ಪ್ರಯೋಜನ? ನಾವು ನುಡಿದಂತೆ ನಡಿಬೇಕು, ನಡೆದದ್ದನ್ನ ನುಡಿಯಬೇಕು. ಹಾಗಿಲ್ಲದ ಮೇಲೆ ಮನುಷ್ಯ ಜನ್ಮಕ್ಕೆ ಏನು ಬೆಲೆ ಅನ್ನುವಂತಹ ರೀತಿನಲ್ಲಿ ಇಲ್ಲಿ ನಮ್ಗೆ ಮನಮುಟ್ಟುವ ಹಾಗೆ ಹೇಳ್ತಾ ಇದ್ದಾರೆ. ನಡೆ ನುಡಿಯಲ್ಲಿ
ಸಾಮರಸ್ಯತೆಯನ್ನ ಅಭ್ಯಾಸ ಮಾಡಬೇಕು. ಅದು ಬಹಳ ಮುಖ್ಯ. ಏಕೆ ಅಂದ್ರೆ ಈ ನೈತಿಕ ಮೌಲ್ಯಗಳೇ ಆಧ್ಯಾತ್ಮ ಮಾರ್ಗದಲ್ಲಿ ತಳಹದಿ. ಈ ನೈತಿಕ ಮೌಲ್ಯಗಳ ತಳಹದಿಯ ಮೇಲಷ್ಟೇ ನಾವು ಭದ್ರವಾಗಿರ್ತಕ್ಕಂತಹ ಮನೆಯನ್ನ ಕಟ್ಟೋದಕ್ಕೆ ಸಾಧ್ಯ. ಅದಕ್ಕೆ ಮೊದಲು ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳಿ. ನಡೆದಂತೆ ನುಡಿಯಿರಿ, ನುಡಿದಂತೆ ನಡೆಯಿರಿ ಅನ್ನುವಂತಹ ಒಂದು ಬಹಳ ದಿವ್ಯವಾದ ಸಂದೇಶವನ್ನ ಇಲ್ಲಿ ನಮಗೆ ಬಸವಣ್ಣನವರು ಕೊಡ್ತಾ ಇದ್ದಾರೆ. ಏಕೆಂದ್ರೆ ನೋಡಿ, ಯಾವಾಗ್ಲೂ ನಾವು ಕೆಲಸ ಮಾಡೋದು ನಮ್ಮ ಮನಸ್ಸು ಹೇಳದ ಹಾಗೆ ಅಲ್ವಾ. ಮೊದಲು ವಿಚಾರ, ನಂತರ ಅದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ವಿಚಾರ ಶುದ್ಧಿ ನಮ್ಮ ನಡೆ ನುಡಿಯಲ್ಲಿ ಕಾಣಿಸುತ್ತೆ. ಅದು ಬಹಳ ಮುಖ್ಯ. ಪತಂಜಲಿ ಅವರು ಅವರ ಯೋಗ ಸೂತ್ರಗಳಲ್ಲಿ ಅಷ್ಟಾಂಗದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾರೆ. ಯೋಗ ಮಾರ್ಗಕ್ಕೆ ಅಥವಾ ಆಧ್ಯಾತ್ಮ ಪಥದಲ್ಲಿ 8 ಅಂಗಗಳನ್ನ ಬಹಳ ಚೆನ್ನಾಗಿ ಅವರು ವಿವರಿಸ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪಥ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನೋಡಿ, ಗುರಿ ಎಲ್ಲಿದೆ? ಸಮಾಧಿ ಸ್ಥಿತಿಗೆ ಹೋಗಿ ನಿಂತು ನಮ್ಮ ಸ್ವರೂಪವನ್ನ ಅರಿಯುವುದರಲ್ಲಿದೆ. ಆದ್ರೆ ಪ್ರಾರಂಭ ಮಾಡ್ತಾ ಇರೋದು ಎಲ್ಲಿಂದ? ಯಮ ನಿಯಮಗಳಿಂದ. ಅದೇ ಬಹಳ ಮುಖ್ಯ. ಯಮ ನಿಯಮಗಳನ್ನ ನಾವು ತಿಳ್ಕೊಳ್ಳೋದಿದೆಯಲ್ಲ, ಅದೇ ಬಹಳ ಮುಖ್ಯ. ಪತಂಜಲಿ ಅವರು ಹೇಳೋ ಹಾಗೆ ಏನಿದು ಯಮ ನಿಯಮಗಳು ಅಂದ್ರೆ, ಈ ಅಷ್ಟಾಂಗ ಯೋಗದಲ್ಲಿ ಮೊದಲನೆಯ ಅಂಗವಾದ ಯಮ ಅನ್ನುವಂಥದ್ರಲ್ಲಿ ಅದನ್ನ ನಾವು ಆತ್ಮ ಸಂಯಮ ಅಂತ ಕೂಡ ಅರ್ಥ ಮಾಡ್ಕೊಳ್ಬೇಕು. 5 ಅಂಶಗಳನ್ನ ಹೇಳ್ತಾರೆ. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ. 5 ಅಂಶಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಇವೇ ನಾವು ನಮ್ಮ ನೈತಿಕ ಮೌಲ್ಯಗಳನ್ನ ಅಥವಾ ಮೌಲ್ಯಗಳ ತಳಹದಿಯನ್ನ ಹಾಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅಲ್ವಾ. ಅಹಿಂಸೆ, ಹಿಂಸೆ ಮಾಡ್ದಲೇ ಇರೋದು, ಯಾರಿಗೂ ಕೂಡ ಹಿಂಸೆ ಮಾಡದೇ ಇರೋದು. ಬರೀ ನಮ್ಮ ಸಹಮಾನವರಿಗಷ್ಟೇ ಅಲ್ಲ, ಪ್ರತಿಯೊಂದು ಜೀವಿ ಜಂತುವು ಕೂಡ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಯಾವುದಕ್ಕೂ ಕೂಡ ಹಿಂಸೆಯನ್ನ ಮಾಡಬಾರದು. ಅಂದ್ರೆ ನಮ್ಮ ಕೈಯಿಂದ ಕಾಲಿಂದ ಹಿಂಸೆ ಮಾಡೋದಷ್ಟೇನಾ? ಅಲ್ಲ, ನಮ್ಮ ಭಾವನೆಗಳ ಮೂಲಕ ಆಗಲಿ, ನಮ್ಮ ಯೋಚನೆಗಳ ಮೂಲಕ ಆಗಲಿ ಯಾರಿಗೂ ಕೂಡ ಹಿಂಸೆಯನ್ನ ನಾವು ಮಾಡಬಾರದು ಅನ್ನುವಂಥದ್ದೇ ಬಹಳ ಮುಖ್ಯ. ಅದು ನೋಡಿ ಎಷ್ಟು ನೀತಿ ಪಾಠ ಇದೆ ಅದರಲ್ಲಿ. ಸತ್ಯ, ಸುಳ್ಳು ಹೇಳ್ದಲೇ ಇರ್ತಕ್ಕಂಥದ್ದು. ಸುಳ್ಳು ಯಾವಾಗ್ಲೂ ಕೂಡ ನಮ್ಮನ್ನ ಅಧಃಪತನದ ಕಡೆಗೆ, ಸತ್ಯವನ್ನ ನುಡಿತಕ್ಕಂಥದ್ದಿದೆಯಲ್ಲ ಅದು ಬಹಳ ಮುಖ್ಯ. ಮುಂದುವರಿತಾ ಹೇಳ್ತಾರೆ ಆಸ್ತೇಯ. ಆಸ್ತೇಯ ಅಂದ್ರೆ ಕಳ್ಳತನ ಮಾಡ್ದಲೇ ಇರ್ತಕ್ಕಂಥ. ಕಳ್ಳತನದನ್ನು ಕೂಡ ನಾವು ಅದನ್ನ ವಿವರಣಾತ್ಮಕವಾಗಿ ನೋಡ್ತಾ ಹೋದ್ರೆ ಬಹಳ ಸವಿಸ್ತಾರವಾಗಿದೆ. ಬೇರೆಯವರ ವಸ್ತುವನ್ನ ಕದ್ದು ನಾವು ಇಟ್ಕೊಳ್ಳೋದಷ್ಟೇ ಅಲ್ಲ, ನಾವು ಹೆಚ್ಚಿಗೆ ಸಂಗ್ರಹ ಮಾಡಿ ನಮ್ಮಲ್ಲಿ ಇಟ್ಕೊಂಡ್ರು ಕೂಡ ಅದು ಕಳ್ಳತನನೇ. ಅಂದ್ರೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚು ವಿಷಯ ವಸ್ತುಗಳನ್ನ ಸಂಗ್ರಹಣೆ ಮಾಡಿಟ್ಕೊಳ್ತೀವಲ್ಲ, ಅದು ಕೂಡ ಕಳ್ಳತನನೇ. ನಮ್ಮ ಅವಶ್ಯಕತೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ಮೂಲಭೂತ ಅವಶ್ಯಕತೆಗಳಿಗೆ ಮಾತ್ರ ನಾವು ಗಮನ ಕೊಡಬೇಕಾಗಿದೆ. ಆಧ್ಯಾತ್ಮ ಪಥದಲ್ಲಿ ನಡೀತಕ್ಕಂತಹ ಸಾಧಕ ಇವುಗಳನ್ನೆಲ್ಲ ಮೈಗೂಡಿಸ್ಕೊಳ್ದೇ ಇದ್ರೆ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಮುಂದುವರಿತಾ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ನಮ್ಮ ಕಾಮನೆಗಳನ್ನ ಸಂಯಮದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅದು ಕೂಡ ಬಹಳ ಮುಖ್ಯ. ಸ್ವೇಚ್ಛೆಯಾಗಿ ಬದುಕ್ತಕ್ಕಂಥದ್ದಲ್ಲ, ಎಲ್ಲದರಲ್ಲೂ ಕೂಡ ಸಂಯಮ ಇರಬೇಕು ಅನ್ನುವಂತಹ ಒಂದು ವಿಚಾರ. ಅಪರಿಗ್ರಹ ಅಂದ್ರೆ ಅತಿ ಆಸೆ ಇಲ್ದಲೇ ಇರ್ತಕ್ಕಂಥದ್ದು. ಅತಿ ಆಸೆ ಮಾಡಿ ನಾವು ಸಂಗ್ರಹ ಮಾಡಿಟ್ಕೊಳ್ತೀವಲ್ಲ, ಅದು ಕೂಡ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾರೆ ಅಪರಿಗ್ರಹವನ್ನ ನೀವು ಅಭ್ಯಾಸ ಮಾಡಬೇಕು ಅಂತ. ಹೀಗೆ ಯಮ ಅನ್ನುವಂತಹ ಒಂದು ಅಂಗದಲ್ಲಿ 5 ಅಂಶಗಳನ್ನ ನಾವು ತಿಳ್ಕೊಳ್ಬೋದು. ಅದೇ ರೀತಿ
ನಿಯಮ, ಏಕೆಂದ್ರೆ ಯಮ ನಿಯಮಗಳು ನೈತಿಕ ತಳಹದಿಯನ್ನ ಹಾಕೊಡ್ತಕ್ಕಂಥದ್ದು ಆಧ್ಯಾತ್ಮ ಸಾಧಕನಿಗೆ. ನಿಯಮ ಆತ್ಮ ಶಿಕ್ಷಣವನ್ನ ಕೊಡುತ್ತೆ ಆಧ್ಯಾತ್ಮ ಸಾಧಕನಿಗೆ. ಯಾವುದು ಇದು 5 ಅಂಶಗಳು? ಮತ್ತೆ ನಿಯಮದಲ್ಲೂ ಕೂಡ 5 ಅಂಶಗಳು ಇರ್ತಕ್ಕಂಥದ್ದು. ಯಾವ್ದಪ್ಪ ಅಂದ್ರೆ ಶೌಚ. ಶೌಚ ಅಂದ್ರೆ ಪರಿಶುದ್ಧತೆ. ಪರಿಶುದ್ಧತೆ ಹೊರಗಿನ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ಕಾಯ ವಾಚ ಮನಸ, ನಮ್ಮ ಭಾವನೆಗಳು ಪರಿಶುದ್ಧವಾಗಬೇಕು, ನಮ್ಮ ಮನಸ್ಸು ಯೋಚನೆಗಳು ಪರಿಶುದ್ಧವಾಗಬೇಕು, ಉನ್ನತ ಚಿಂತನೆಗಳು ನಮ್ಮಲ್ಲಿ ಬರಬೇಕು. ಕೀಳು ಕಾಮನೆಗಳಿಗೆ ಅಥವಾ ಕೀಳು ಮಟ್ಟದ ಚಿಂತೆಗಳಿಗೆ ಅಥವಾ ಯೋಚನೆಗಳಿಗೆ ಅವಕಾಶವನ್ನ ನಾವು ಎಂದೂ ಕೊಡಬಾರದು. ಅದು ಬಹಳ ಮುಖ್ಯ ಆಧ್ಯಾತ್ಮ ಸಾಧಕನಿಗೆ. ಮುಂದೆ ಹೇಳ್ತಾರೆ 2ನೇ ಅಂಶ ಸಂತೋಷ. ಯಾವಾಗ್ಲೂ ಹರ್ಷಚಿತ್ತನಾಗಿರ್ಬೇಕು ಆಧ್ಯಾತ್ಮ ಸಾಧಕ. ಸಂತೋಷ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂದ್ರೆ ನಾವು ತೃಪ್ತಿಯಿಂದ ಇರುವಾಗ. ತೃಪ್ತಿ ಅಥವಾ ಸಮತ್ವ ಭಾವ. ಯಾವಾಗ ತೃಪ್ತಿ ಇರುತ್ತೆ? ಬೇಕು ಬೇಡಗಳಿಲ್ದಲೇ ಇರುವಾಗ ತೃಪ್ತಿ ಇರುತ್ತೆ. ಏಕೆಂದ್ರೆ ಎಷ್ಟು ಪಡ್ಕೊಂಡ್ರು ನಮ್ಗೆ ಇನ್ನೂ ಪಡ್ಕೊಳ್ಬೇಕು ಅನ್ನುವಂತಹ ಆಸೆ ಇರೋದ್ರಿಂದ ತೃಪ್ತಿ ಯಾವಾಗ ಬರುತ್ತೆ? ಬೇಕು ಬೇಡಗಳಿಲ್ಲದಲೇ ಇರ್ತಕ್ಕಂತಹ ಅಥವಾ ಸಮತ್ವ ಭಾವದ ಆ ನಿರ್ಲಿಪ್ತ ಸ್ಥಿತಿಯಲ್ಲಿ ಮಾತ್ರ ನಮಗೆ ಬರೋದಕ್ಕೆ ಸಾಧ್ಯ. 3ನೇ ಅಂಶ ಹೇಳ್ತಾರೆ ತಪಸ್ಸು. ತಪ್ ಅಂದ್ರೆ ಸುಡ್ತಕ್ಕಂಥದ್ದು. ಏನನ್ನ ಸುಡ್ಬೇಕು ನಾವು? ಕೀಳು ಪ್ರವೃತ್ತಿಗಳನ್ನ ಸುಡ್ಬೇಕು. ಕೀಳು ಪ್ರವೃತ್ತಿಗಳನ್ನ ಸುಡ್ತಕ್ಕಂಥದ್ದು ಬಹಳ ಮುಖ್ಯ. ಕೆಲವು ಕಟ್ಟುಪಾಡುಗಳನ್ನ ಹಾಕೊಳ್ಬೇಕು. ಬಹಳ ಶಿಸ್ತಿನ ಜೀವನವನ್ನ ನಾವು ನಡೆಸ್ತಾ ಬರಬೇಕು. ನಮ್ಮ ಆಹಾರದಲ್ಲಾಗಲಿ, ವಿಹಾರದಲ್ಲಾಗಲಿ, ವಿಚಾರಗಳಲ್ಲಾಗಲಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಮುಂದೆ ಹೇಳ್ತಾರೆ 4ನೇ ಅಂಶ ಸ್ವಾಧ್ಯಾಯ. ಸತತವಾದ ಚಿಂತನೆ. ಇದಕ್ಕೆ ಅನೇಕ ಅರ್ಥಗಳನ್ನ ಕೊಡ್ತಾರೆ. ಸ್ವಾಧ್ಯಾಯ ಅಂತಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂಥದ್ದು, ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು. ನಮ್ಮನ್ನ ನಾವು ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಸ್ವಯಂ ಪರಿಶೀಲನೆ, ಸತತವಾದ ಚಿಂತನೆ. ಅಥವಾ ನಾವು ಸ್ವತಃ ಗ್ರಂಥಗಳನ್ನ ಅಭ್ಯಾಸ ಮಾಡೋದು ಅಂತ ಮೇಲ್ಮಟ್ಟದಲ್ಲಿ ತಿಳ್ಕೊಂಡ್ರೆ, ಆಳ ಅರ್ಥದಲ್ಲಿ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಕೊನೆಯದಾಗಿ ಹೇಳ್ತಾರೆ ಆತ್ಮ ಶಿಕ್ಷಣದಲ್ಲಿ ಈಶ್ವರ ಪ್ರಣಿಧಾನ. ಈಶ್ವರನ ಇಚ್ಛೆಗೆ ನಮ್ಮನ್ನ ನಾವು ಸಮರ್ಪಿಸ್ಕೊಳ್ಬೇಕು. ದೈವೇಚ್ಛೆಗೆ ಶರಣ ಹೋಗ್ಬೇಕು. ಸಂಪೂರ್ಣ ಶರಣಾಗತಿ ಆಗ್ಬೇಕು. ನಾವು ಯಾವಾಗ ಸಂಪೂರ್ಣವಾಗಿ ಶರಣ ಆಗ್ತೇವೋ ಆಗ್ಲೇ ನಮ್ಮ ಅಹಂ ಅಳಿತಕ್ಕಂಥದ್ದು. ಅದಕ್ಕೆ ಈ 5 ಅಂಶಗಳನ್ನ ಆತ್ಮ ಶಿಕ್ಷಣದಲ್ಲಿ ಹೇಳ್ತಾರೆ. ಇರ್ಲಿ, ಇದಕ್ಕೆ ಅನುಗುಣವಾಗಿ ಬಸವಣ್ಣನವರು ಅವರ ವಚನದಲ್ಲಿ ಎಷ್ಟು ಚೆನ್ನಾಗಿ, ಬಹಳ ಸರಳವಾಗಿ, ಸುಂದರವಾಗಿ ನಮ್ಗೆ ಸಂದೇಶ ಕೊಡ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. 4-5 ಸಾಲುಗಳಲ್ಲಿ ಇಡೀ ಆಧ್ಯಾತ್ಮ ಒಂದು ಪರಿಶೋಧನೆ ಅಥವಾ ಆ ಮಾರ್ಗದ ಮುಖ್ಯ ಅಂಶವನ್ನ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಕಳಬೇಡ, ಕೊಲಬೇಡ. ಯಮ ನಿಯಮಗಳಲ್ಲಿ ಏನು ಹೇಳಿದ್ರೋ ಅದನ್ನೇ ವಚನಕಾರರು ಬಸವಣ್ಣನವರು, ಭಕ್ತಿ ಭಂಡಾರಿ ಬಸವಣ್ಣನವರು ಎಷ್ಟು ಚೆನ್ನಾಗಿ ನಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋದ್ರೂ ಕೂಡ ನಮ್ಮ ಪರಿವರ್ತನೆ ಆಗ್ಬೇಕು. ನಮ್ಮ ಪರಿವರ್ತನೆ ಆಗ್ಬೇಕು ಅಂದ್ರೆ ನಾವು ತಿಳ್ಕೊಂಡಂತಹ ಜ್ಞಾನ ನಮ್ಮ ಅನುಷ್ಠಾನದಲ್ಲಿ ಕಾಣಬೇಕು. ಅನುಷ್ಠಾನವೇ ಪರಮ ಶ್ರೇಷ್ಠವಾದಂತಹ ವಿಚಾರ. ಅದನ್ನ ನಾವು ಯಾವಾಗ್ಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಹೌದು, ಅನುಷ್ಠಾನ ಬಹಳ ಮುಖ್ಯ. ನಾವು ಅನೇಕ ಗ್ರಂಥಗಳನ್ನ ಓದಿ ತಿಳ್ಕೊಂಡಿದ್ದೇವೆ, ಉಪನ್ಯಾಸಗಳನ್ನ ಕೇಳಿದ್ದೇವೆ, ಸತ್ಸಂಗಗಳಲ್ಲಿ ಭಾಗವಹಿಸಿದ್ದೇವೆ. ನಮಗೆ ಗೊತ್ತು ಅನುಷ್ಠಾನ ಮಾಡ್ಬೇಕು. ಅನುಷ್ಠಾನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೂ ಕೂಡ ಅಲ್ವಾ? ಅನುಷ್ಠಾನ ಮಾಡೋದಕ್ಕೆ ಯಾವಾಗ ನಾವು ಮುನ್ನುಗ್ತೀವೋ ಆಗಲೇ ಅದರ ಕಷ್ಟ ನಮಗೆ ಗೊತ್ತಾಗ್ತಕ್ಕಂಥದ್ದು. ಓದೋದು ಸುಲಭ, ಒಂದು ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಳೋದು ಸುಲಭ, ಇನ್ನೊಬ್ಬರಿಗೆ ಹೇಳೋದು ಇನ್ನೂ ಸುಲಭ, ಭಾಷಣಗಳನ್ನು ಮಾಡೋದು ಸುಲಭ. ಆದರೆ
ಅದನ್ನ ಅನುಷ್ಠಾನಕ್ಕೆ ತರೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್, ಅದೇ ದೊಡ್ಡ ಸಾಧನೆ, ಅದೇ ಆಧ್ಯಾತ್ಮ ಸಾಧನೆ, ಮತ್ತಿನ್ನೇನು ಅಲ್ಲ. ಆಗ ಗೊತ್ತಾಗುತ್ತೆ ಎಷ್ಟು ಕಷ್ಟ. ನಾನು ಎಷ್ಟು ಪ್ರಯತ್ನ ಪಡ್ತೀನಪ್ಪ, ನಾನು ತಿಳ್ಕೊಂಡಿರೋದೆಲ್ಲ ನಾನು ಮಾಡಬೇಕು ಅಂತ, ನಾನು ಸರಿಯಾಗಿ ಜೀವನದಲ್ಲಿ ನಡ್ಕೊಳ್ಬೇಕು ಅಂತ, ಆದರೆ ನನ್ನ ಮನಸ್ಸೇ ಕೇಳಲ್ಲ ಅಂತೀವಿ. ಇಲ್ಲ, ನನ್ನ ಮನಸ್ಸು ಬರೋದೇ ಇಲ್ಲ. ಹೀಗೆ ಏನೋ ಒಂದು ಕಾರಣಗಳನ್ನ ಕೊಡ್ತಾ ಹೋಗುತ್ತೆ ನಮ್ಮ ಈ ಚಂಚಲ ಮನಸ್ಸಿರೋದೇ ಹಾಗೆ. ಮನುಷ್ಯನಿಗೆ ಮನಸ್ಸೇ ಪ್ರಧಾನ. ಮನಯೇವ ಮನುಷ್ಯಾಣ. ಮನಸ್ಸಿರೋದಕ್ಕೆ ನಮ್ಮನ್ನ ಮನುಷ್ಯರು ಅಂತ ಕರೀತಕ್ಕಂಥದ್ದು. ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಅಮೃತ ಬಿಂದು ಉಪನಿಷತ್ತಿನಲ್ಲಿ ಹೇಳ್ತಾರೆ. ಈ ಸಂಸಾರ ಚಕ್ರಕ್ಕೆ ಬಂಧಿಸಲ್ಪಡೋದಕ್ಕೂ ಮತ್ತೆ ಇದರಿಂದ ಬಿಡುಗಡೆಯನ್ನ ಪಡ್ಕೊಳ್ಳೋಕ್ಕೂ ಎರಡಕ್ಕೂ ಕೂಡ ಮನಸ್ಸೇ ಕಾರಣ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸು ಎಷ್ಟು ಚಂಚಲ, ಎಲ್ಲಾ ಕಡೆ ಹರಿದಾಡ್ತಾನೇ ಇರುತ್ತೆ. ವಿಜ್ಞಾನಿಗಳ ಒಂದು ಸಂಶೋಧನೆಯ ಪ್ರಕಾರ ಒಬ್ಬ ಸಾಧಾರಣ ಮನುಷ್ಯನ ಮನಸ್ಸಿನಲ್ಲಿ ಒಂದು ದಿನದಲ್ಲಿ ಸುಮಾರು 50,000ದಿಂದ 70,000 ಆಲೋಚನೆಗಳು ಬರುತ್ತಂತೆ. ನೋಡಿ, ಅವುಗಳನ್ನ ನಾವು ನಿಯಂತ್ರಿಸಬೇಕು ಅಂದ್ರೆ, ಅಥವಾ ನಮ್ಮ ಮನಸ್ಸನ್ನ ನಿರ್ವಿಷಯವನ್ನಾಗಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಮನಸ್ಸನ್ನ ನಿಲ್ಸೋದಿದೆಯಲ್ಲ, ಅದೇ ಬಹಳ ಕಷ್ಟದ ಕೆಲಸ. ಆದ್ರೆ ಅದೇ ಬಹಳ ಮುಖ್ಯ. ಮನಸ್ಸನ್ನ ನಿಲ್ಲಿಸಿದಾಗ ಮಾತ್ರನೇ, ಅಥವಾ ಮನಸ್ಸು ಮೌನವಾದಾಗ ಮಾತ್ರನೇ ನಾವು ಸಾಕ್ಷಿ ಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ. ಸಾಕ್ಷಿ ಸ್ಥಿತಿ ಅಂದ್ರೆ ಆ ಕ್ಷಣದಲ್ಲಿ ಇರ್ತಕ್ಕಂಥದ್ದು. ಭೂತ ಭವಿಷ್ಯಗಳ ಜಂಜಾಟ ಇಲ್ಲದಲೆ ಆ ಒಂದು ಕ್ಷಣದಲ್ಲಿ ಯಥಾರ್ಥವನ್ನ ಕಾಣತಕ್ಕಂತಹ ಸಾಮರ್ಥ್ಯವನ್ನ ಪಡ್ಕೊಳ್ಳೋದು ಯಾವಾಗ ನಾವು ಅಂದ್ರೆ, ನಮ್ಮ ಮನಸ್ಸು ಮೌನವಾಗಬೇಕು. ಏನಪ್ಪಾ ಹೀಗಾಗೋಯ್ತು, ಈ ಮನಸ್ಸು ಇಷ್ಟೊಂದು ಯೋಚನೆಗಳನ್ನ ತುಂಬಿಕೊಂಡಿದೆಯಲ್ಲ, ಒಂದು ಯೋಚನೆಗಳ ಕಂತೆ ಆಗಿದೆಯಲ್ಲ, ಇದನ್ನ ಹೇಗೆ ನಿಗ್ರಹಿಸೋದು, ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಲ್ವಾ. ಅದಕ್ಕೆ ಬಸವಣ್ಣನವರು ಅವರ ಇನ್ನೊಂದು ವಚನದಲ್ಲಿ ಈ ರೀತಿ ಅಭಿಪ್ರಾಯವನ್ನ ಪಡ್ತಾರೆ. ಏನ್ ಹೇಳ್ತಾರೆ ಅಂತ ನೋಡೋಣ. ಕಾಯ ವಿಕಾರ ಕಾಡಿಹುದಯ್ಯ, ಕಾಯ ವಿಕಾರ ಕಾಡಿಹುದಯ್ಯ, ಮನದ ವಿಕಾರ ಕೂಡಿಹುದಯ್ಯ, ಕಾಯ ವಿಕಾರ ಕಾಡಿಹುದಯ್ಯ, ಇಂದ್ರಿಯ ವಿಕಾರ ಸುಳಿವುದಯ್ಯ, ಇಂದ್ರಿಯ ವಿಕಾರ ಸುಳಿವುದಯ್ಯ, ಸುಳಿವಿನೊಳಗೆ ಸುಳಿಯುತ್ತಲಿದ್ದೇನೆ, ಸಿಲುಕಿಸದಿರಯ್ಯ, ಅನ್ಯ ಚಿತ್ತದಲ್ಲಿರಿಸದಿರಯ್ಯ, ನಿಮ್ಮ ಚಿತ್ತದಲ್ಲಿರಿಸಯ್ಯ, ಅನ್ಯ ಚಿತ್ತದಲ್ಲಿರಿಸದಿರಯ್ಯ, ನಿಮ್ಮ ಚಿತ್ತದಲ್ಲಿರಿಸಯ್ಯ, ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವ, ಇದನ್ನೇ ಬೇಡುವೆನಯ್ಯ, ಇದನ್ನೇ ಬೇಡುವೆನಯ್ಯ, ಕಾಯ ವಿಕಾರ ಕಾಡಿಹುದಯ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನುಷ್ಯನಿಗೆ ಮನಸ್ಸಿದೆ, ಇಂದ್ರಿಯಗಳಿದೆ,
ಇಂದ್ರಿಯಗಳ ಮೂಲಕ ಹೊರಗಿನ ವಸ್ತು ವಿಷಯಗಳ ಆಕರ್ಷಣೆಗೆ ಮನಸ್ಸು ಒಳಗಾಗ್ತಾ ಇದೆ. ಇದೆಲ್ಲವೂ ಕೂಡ ಇದೆ ನಮ್ಮಲ್ಲಿ. ಆದ್ರೆ ಇದನ್ನ ಮೀರಿ ನಮ್ಮ ಮನಸ್ಸನ್ನ ನಿಲ್ಲಿಸಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಯಾವ ಬೇರೆಯ ಅನ್ಯ ಚಿಂತೆಗಳನ್ನು ಇಲ್ದಲೆ ಪರಮಾತ್ಮ ನಿನ್ನಲ್ಲಿ ನನ್ನ ಮನಸ್ಸು ನಿಲ್ಲುವ ಹಾಗೆ ಕರುಣಿಸಯ್ಯ, ನಿನ್ನಲ್ಲಿ ನನ್ನ ಮನಸ್ಸು ಯಾವಾಗಲೂ ನೆಲೆ ನಿಂತಿರುವ ಹಾಗೆ ಮಾಡು ಅಂತಕ್ಕಂತಹ ಒಂದು ಬೇಡಿಕೆಯನ್ನ ಬಸವಣ್ಣನವರು ಇಲ್ಲಿ ಇಡ್ತಾ ಇದ್ದಾರೆ. ಬಹಳ ಮುಖ್ಯ. ಮನಸ್ಸನ್ನ ನಿಲ್ಲಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅದಕ್ಕೆ ನಾವು ಯಾವಾಗ್ಲೂ ಚಿಂತನೆಗಳನ್ನ ಮಾಡ್ತಾ ಇರ್ಬೇಕು. ಮನಸ್ಸನ್ನ ನಿಲ್ಲಿಸೋದು ಹೇಗೆ? ಮನಸ್ಸನ್ನ ನಿಲ್ಲಿಸೋದಿದೆಯಲ್ಲ ದೊಡ್ಡ ಪ್ರಶ್ನೆ ಅಲ್ವಾ? ಉನ್ನತ ಚಿಂತನೆಗಳಲ್ಲಿ ನಮ್ಮ ಮನಸ್ಸು ತೊಡಕೊಂಡಿದ್ರೆ ಯಾವಾಗ್ಲೂ ನಮ್ಮ ಹಿನ್ನೆಲೆಯಲ್ಲಿ, ಮನಸ್ಸಿನ ಹಿನ್ನೆಲೆಯಲ್ಲಿ ಒಳ್ಳೆಯ ವಿಚಾರಗಳಿದ್ರೆ ಅದೇ ಗುಂಗಿನಲ್ಲಿ ನಾವು ದಿನ ಎಲ್ಲ ಕಳೀತೇವೆ. ಯಾಕೆಂದ್ರೆ ಮನಸ್ಸನ್ನ ಯಾವಾಗ್ಲೂ ಖಾಲಿ ಬಿಡಬಾರ್ದು. ಐಡಲ್ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ನಮ್ಮ ಮನಸ್ಸನ್ನ ಖಾಲಿ ಬಿಡಬಾರ್ದು. ಯಾವುದಾದ್ರೂ ಕೆಲಸಗಳಲ್ಲಿ ನಾವು ತೊಡಕೊಂಡಿರುವಾಗ ಆ ಕೆಲಸದಲ್ಲಿ ಸಂಪೂರ್ಣ ಗಮನವನ್ನಿಟ್ಟು ಮಾಡಬೇಕು. ಗಮನ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದು ಮುಖ್ಯವಾದ ದ್ವಾರ, ಏನು ನಾವು ಸಾಕ್ಷಿ ಸ್ಥಿತಿಯನ್ನ ತಲುಪೋದಕ್ಕೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಗಮನಿಸಿ ಮಾಡ್ತಾ ಹೋದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ, ಶಾಂತಿಯನ್ನ ಕಾಪಾಡ್ಕೊಳ್ಳುತ್ತೆ, ಹೆಚ್ಚು ಯೋಚನೆಗಳು ನಮ್ಮಲ್ಲಿ ಬರೋದಿಲ್ಲ. ನಾವು ಏನ್ ಕೆಲಸ ಮಾಡ್ತಾ ಇದ್ದೇವೋ ಅದರಲ್ಲಿ ಮಾತ್ರ ನಮ್ಮ ಮನಸ್ಸು ನೆಲೆ ನಿಂತಿರುತ್ತೆ. ಆ ಕೆಲಸ ಮುಗಿದಿದ ತಕ್ಷಣ ನಮ್ಮ ಹಿನ್ನೆಲೆಯಲ್ಲಿ ಉನ್ನತ ಚಿಂತನೆಯನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ಮನಸ್ಸು ಆ ಚಿಂತನೆಗೆ ಕಡೆಗೆ ವಾಲುತ್ತೆ. ಅದು ಇಲ್ಲ ಅಂದ್ರೆ ಬೇಡದ ಯೋಚನೆಗಳು ಬಂದು ನಮ್ಮನ್ನ ಯಾವಾಗ್ಲೂ ಮುತ್ತುವಂಥದ್ದು. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಉನ್ನತ ಚಿಂತನೆಯನ್ನ ಮಾಡಬೇಕು, ಧ್ಯಾನವನ್ನ ಮಾಡಬೇಕು. ಮನಸ್ಸು ನಿಶ್ಚಲವಾಗಿರುವಾಗ ಆ ಧ್ಯಾನದ ಸ್ಥಿತಿಯಲ್ಲಿ ನಾನು ಈ ದಿನ ಈ ರೀತಿ ನಡ್ಕೊಳ್ತೇನೆ, ಅಥವಾ ಈ ಸದ್ಗುಣವನ್ನ ಪಾಲಿಸ್ತೇನೆ, ಅಥವಾ ನನ್ನ ಮನಸ್ಸಿನ ಹಿನ್ನೆಲೆಯಲ್ಲಿ ಇದು ಯಾವಾಗ್ಲೂ ಇರಬೇಕು, ನಾನು ಹೀಗೆ ನಡ್ಕೊಳ್ತೇನೆ ಅನ್ನುವಂಥದ್ದು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಕೂಡ ಇರಬೇಕು. ಆಗ ಮಾತ್ರ ಮನಸ್ಸು ನಿಧಾನವಾಗಿ ಶಾಂತ ಸ್ಥಿತಿಗೆ ಬಂದು ಆ ಯೋಚನೆಗಳ ಒಂದು ಕಂಪನಗಳಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಅದು ಬಹಳ ಮುಖ್ಯ. ಸಾಕ್ಷಿ ಸ್ಥಿತಿಯನ್ನ ಒಬ್ಬ ಸಾಧಕ ತಲುಪಬೇಕು ಅಂದ್ರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಯೋಗ ಚಿತ್ತವೃತ್ತಿ ನಿರೋಧ. ಅದೇ ಯೋಗ, ಅಧ್ಯಾತ್ಮ ಯೋಗ. ಯೋಗ ಅಂದ್ರೆ ಒಂದುಗೂಡಿಸ್ತಕ್ಕಂಥದ್ದು, ಸೇರಿಸುವಂಥದ್ದು. ಯಾವುದನ್ನ ಸೇರಿಸ್ತಕ್ಕಂಥದ್ದು? ನಾವು ಪರಮಾತ್ಮನಲ್ಲಿ ಒಂದಾಗ್ತಕ್ಕಂಥದ್ದು, ಅಥವಾ ಈ ಕೆಳಗಿನ ಆತ್ಮ ಪ್ರಜ್ಞೆ ಇದೆಯಲ್ಲ ಅದು ಉನ್ನತ ಆತ್ಮನಲ್ಲಿ ಒಂದಾಗ್ತಕ್ಕಂಥದ್ದು. ಆಗಬೇಕು ಅಂದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರ್ಬೇಕು, ಯೋಚನೆಗಳಿಂದ ಮುಕ್ತವಾಗಿರಬೇಕು. ಅದಕ್ಕೆ ಹೇಳ್ತಾರೆ ಯೋಗ ಚಿತ್ತವೃತ್ತಿ ನಿರೋಧ. ಆಗಷ್ಟೇ ಸಾಕ್ಷಿ ಸ್ಥಿತಿಯನ್ನ ನಾವು ತಲುಪೋದಕ್ಕೆ ಸಾಧ್ಯ. ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ, ಪ್ರತಿಯೊಂದು ಕೆಲಸಕ್ಕೂ ಹಿನ್ನೆಲೆಯಾಗಿ ಏನು ನಡೀತಾ ಇರತ್ತೆ ಅಥವಾ ಕೆಲಸ ಮಾಡ್ತಾ ಇರತ್ತೆ ಅಂದ್ರೆ ಮನಸ್ಸೇ. ಅದಕ್ಕೆ ಈ ವಿಚಾರವಾಗಿ ನಮಗೆ ನಾವು ಇನ್ನೊಂದು ವಚನವನ್ನ ಗಮನಿಸೋಣ. ಇಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಬಹಳ ಸುಂದರವಾಗಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳ್ತಾರೆ ಮನಸ್ಸಿನ ಬಗ್ಗೆ. ಏನ್ ಹೇಳ್ತಾರೆ ನೋಡೋಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ,
ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವ ಉಂಟೆ. ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವ ಉಂಟೆ. ಚನ್ನ ಮಲ್ಲಿಕಾರ್ಜುನ ದೇವ ದೇವ, ಚನ್ನ ಮಲ್ಲಿಕಾರ್ಜುನ ದೇವ ದೇವ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎಷ್ಟು ಸುಂದರವಾಗಿ ಅಕ್ಕಮಹಾದೇವಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಪ್ರಾರಂಭ ಆಗ್ಬೇಕು ಅಂದ್ರೆ ಸೂರ್ಯೋದಯವಾದ ನಂತರ ಅಲ್ವಾ. ರವಿನೇ ಕಾರಣ, ಅಂದ್ರೆ ರವಿ ಅಂದ್ರೆ ಸೂರ್ಯ, ಸೂರ್ಯನೇ ಬೀಜ. ತುಂಬಾ ಮೇಲಿನ ಅಥವಾ ಸರಳ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅದೇ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ನಮ್ಮ ಇಂದ್ರಿಯಗಳ ಎಲ್ಲ ಈ ಚೇಷ್ಟೆಗೆ ಮನಸ್ಸೇ ಕಾರಣ. ಈ ಹೊರಗಿನ ಚಟುವಟಿಕೆ ವಸ್ತು ವಿಷಯಗಳ ಆಸಕ್ತಿಯಲ್ಲಿ ನಾವು ಮುಳುಕೊಂಡಿದೀವಲ್ಲ, ಅದೆಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ. ಮೂಲ ಎಲ್ಲಿದೆ ಅಂದ್ರೆ ಮನಸ್ಸಲ್ಲಿ. ಅದಕ್ಕೆ ಆ ಮೂಲವನ್ನ ಹಿಡಿತಾ ಹೋಗ್ಬೇಕು. ಅದನ್ನ ಸರಿಪಡಿಸ್ಕೊಂಡ್ರೆ ಪ್ರತಿಯೊಂದು ಸರಿ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಅಕ್ಕಮಹಾದೇವಿಯವರು, ನನ್ನ ಮನಸ್ಸನ್ನ ನಿನ್ನಲ್ಲಿ ಸಂಪೂರ್ಣವಾಗಿ ಒಂದು ಮಾಡ್ಬಿಡ್ತೇನಪ್ಪ, ನಿನ್ನಲ್ಲಿ ಐಕ್ಯ ಮಾಡ್ಬಿಡ್ತೇನೆ. ನಿನ್ನಲ್ಲಿ ನನ್ನ ಮನಸ್ಸನ್ನ ಪೂರ್ಣವಾಗಿ ಐಕ್ಯ ಮಾಡಿದ ನಂತರ ನನಗೆ ನಿಜವಾಗ್ಲೂ ಈ ಭವಸಾಗರದಿಂದ ಮುಕ್ತಿ ಸಿಗಲೇಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾರೆ. ನೋಡಿ, ಇಲ್ಲಿ ಮನಸ್ಸನ್ನ ನಿರ್ವಿಷಯ ಮಾಡಿ ಅದನ್ನ ಸ್ಥಿರವಾಗಿ ನಿಲ್ಲಿಸಿ ಅದನ್ನ ಮೌನವಾಗಿಸಿ ಆ ಮೌನದಲ್ಲಿ ಸಾಕ್ಷಿ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಅರಿತುಕೊಂಡು ನಂತರ ಅದನ್ನ ನಮ್ಮ ಉನ್ನತ ಪ್ರಜ್ಞೆಗೆ ಅಥವಾ ಪರಮಾತ್ಮನಿಗೆ ಪೂರ್ಣವಾಗಿ ಅರ್ಪಿಸಿಕೊಂಡು ಬಿಟ್ರೆ ಸಂಪೂರ್ಣ ಶರಣಾಗತಿ, ಆಗ ಮಾತ್ರನೇ ನನಗೆ ಈ ಸಂಸಾರ ಚಕ್ರದಿಂದ ಮುಕ್ತಿ ಅನ್ನುವಂತಹ ವಿಚಾರವನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲವೂ ಮನಸ್ಸೇ, ಎಲ್ಲದಕ್ಕೂ ಕಾರಣ ಈ ಮನಸ್ಸೇ. ಅದರಿಂದನೇ ಹೇಳ್ತಾರೆ, ಮೊದಲು ನೀನು ಮನಸ್ಸನ್ನ ನಿಗ್ರಹಿಸು. ಮನಸ್ಸು ನಮ್ಮ ಸ್ವರೂಪ, ಮನುಷ್ಯನ ಸ್ವರೂಪ ಹೇಗೆ ಅಂದ್ರೆ ನಾವು ಮಾಡಲ್ಪಟ್ಟಿರೋದೇ ಹಾಗೆ ಅಲ್ವಾ. ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ಈ ಸ್ಥೂಲ ದೇಹ ಇದೆ, ಆದ್ರೆ ಅದರ ಜೊತೆಗೆ ನಮ್ಗೆ ಸೂಕ್ಷ್ಮ ದೇಹಗಳು ಕೂಡ ಇದೆ. ನಮ್ಮ ಭಾವನೆಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ಆಶಾ ಶರೀರದಿಂದ. ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಭಾವನೆಗಳಿರೋದು ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಹಾಗೆ ಮತ್ತೆ ನಮ್ಮ ಯೋಚನೆಗಳು ಎಲ್ಲಿಂದ ಹೇಳ್ತಾ ಇದೆ, ನಮ್ಮ ಯೋಚನೆಗಳು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಮನಸ್ಸಿನಿಂದ, ಅದು ಮನೋದೇಹದಿಂದ ಹೇಳ್ತಾ ಇದೆ. ನಮ್ಗದು ಕಾಣಿಸಲ್ಲ, ಆದ್ರೆ ಯೋಚನೆಗಳು ಬರ್ತಾ ಇರೋದು ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೀಗೆ ಪ್ರಸ್ತುತ ಸಾಧಾರಣ ಮನುಷ್ಯ ಈ ಪ್ರಪಂಚದಲ್ಲಿ ಈ ಮೂರೂ ದೇಹಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ ಈ ಮೂರೂ ದೇಹಗಳ ಪರಿಶುದ್ಧತೆ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ನಮ್ಮ ಸ್ಥೂಲ ದೇಹದ ಪರಿಶುದ್ಧತೆ, ನಮ್ಮ ಭಾವನೆಗಳ ಪರಿಶುದ್ಧತೆ ಮತ್ತು ನಮ್ಮ ಯೋಚನೆಗಳ ಪರಿಶುದ್ಧತೆ ಬಹಳ ಮುಖ್ಯ. ಕೆಳ ಮನಸ್ಸಿನಲ್ಲಿ ಈ ಎಲ್ಲ ಯೋಚನೆಗಳು ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಉನ್ನತ ಮನಸ್ಸಿದೆಯಲ್ಲ, ಶುದ್ಧ ಮನಸ್ಸು ಅಂತ ಕೂಡ ಹೇಳ್ತೇವೆ ನಾವು. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮನಸ್ಸಿನಲ್ಲಿ ಎರಡು ಮುಖ್ಯವಾದಂತಹ ಅಂಶಗಳನ್ನ ಗುರುತಿಸ್ತಾರೆ. ಒಂದು ಅಂದ್ರೆ ಲಾಜಿಕಲ್ ಮೈಂಡ್, ಅಂದ್ರೆ ಅದು ಕಾಂಕ್ರೀಟ್ ಮೈಂಡ್. ಮತ್ತೊಂದು ಅಬ್ಸ್ಟ್ರಾಕ್ಟ್ ಮೈಂಡ್, ಅಂದ್ರೆ ಹೋಲಿಸ್ಟಿಕ್ ಮೈಂಡ್ ಅಂತ ಹೇಳ್ತೀವಿ. ನಮ್ಮ ಸ್ವರೂಪ ಎಲ್ಲ ಯೋಚನೆಗಳು ಆಲೋಚನೆಗಳು ಎಲ್ಲ ಕೆಲಸ ಮಾಡ್ತಾ ಇರೋದೇನು ಅಂದ್ರೆ
ಈ ಲಾಜಿಕಲ್ ಮೈಂಡ್ ಅದೇ ನಮ್ಗೆ ಚೆನ್ನಾಗಿ ಮುಂದುವರೆದಿರೋದು. ವಿಜ್ಞಾನಿಗಳು ಹೇಳ್ತಾರೆ ಅದು ಲೆಫ್ಟ್ ಬ್ರೈನ್ ಅಂತ. ಅದಕ್ಕೆ ಇದಕ್ಕೆ ಸಂಬಂಧ ಇದೆ. ಈ ಕೆಳಮನಸ್ಸಿಗೂ ಅಥವಾ ಲಾಜಿಕಲ್ ಮೈಂಡ್ಗೂ ನಮ್ಮ ಎಡಭಾಗದ ಮೆದುಳಿಗೂ ಸಂಬಂಧ ಇರ್ತಕ್ಕಂಥದ್ದು. ಹಾಗೆ ಬಲಭಾಗದ ಮೆದುಳು ಸಂಪರ್ಕವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಉನ್ನತ ಮನಸ್ಸು, ಅಂದ್ರೆ ಅಬ್ಸ್ಟ್ರಾಕ್ಟ್ ಮೈಂಡ್, ಸದ್ಗುಣಗಳ ಆಗರ. ಅದು ಉನ್ನತ ಚಿಂತನೆಗಳ ಆಗರ. ಯಾಕೆಂದ್ರೆ ಅಲ್ಲಿ ಹೇಳತಕ್ಕಂತಹ ಯೋಚನೆಗಳು, ಅಲೆಗಳಿದೆಯಲ್ಲ, ಅವುಗಳ ಕಂಪನಗಳಲ್ಲಿ ವ್ಯತ್ಯಾಸ ಇರುತ್ತೆ. ಉನ್ನತ ಮನಸ್ಸು ಅಥವಾ ಕೆಳ ಮನಸ್ಸು ಅಥವಾ ಈ ಲಾಜಿಕಲ್ ಮೈಂಡ್, ವಿಶ್ಲೇಷಣಾತ್ಮಕ ಮನಸ್ಸಿದೆಯಲ್ಲ, ಅದು ಯಾವಾಗ್ಲೂ ತರ್ಕ ಮಾಡ್ತಾ ಇರುತ್ತೆ. ನಾನು ಬೇರೆ ನೀನು ಬೇರೆ, ನೀನು ಬೇರೆ ನಾನು ಬೇರೆ ಅಂತ ಪ್ರತಿಯೊಂದನ್ನು ಒಡೆದು ನೋಡ್ತಕ್ಕಂತಹ ಸ್ವಭಾವ ಈ ಕೆಳ ಮನಸ್ಸಿನದ್ದು. ಯೋಚನೆಗಳು ಧಾರಾಕಾರವಾಗಿ ಪುಂಖಾನುಪುಂಖವಾಗಿ ಬರ್ತಾ ಇರೋದು ಕೂಡ ಈ ಒಂದು ಕೆಳಮಟ್ಟದ ಮನಸ್ಸಿನಲ್ಲೇ. ಅದಕ್ಕೆ ನಮ್ಮ ಪ್ರಜ್ಞೆಯನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಧನ ಏನಪ್ಪಾ ಅಂದ್ರೆ ಧ್ಯಾನ. ಧ್ಯಾನವನ್ನ ಮಾಡೋದ್ರಿಂದ ನಾವು ಇದನ್ನ ಸಿದ್ಧಿಸ್ಕೊಳ್ಬಹುದು. ಆದ್ರೆ ಪತಂಜಲಿಯವರ ಯೋಗ ಸೂತ್ರಗಳಲ್ಲಿ ನೋಡಿ, ನಾವು ಯಮ ನಿಯಮಗಳನ್ನ ತಿಳ್ಕೊಂಡ್ವಿ, ಆಮೇಲೆ ನಮ್ಮ ಶರೀರವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಅದು ಕೂಡ ಬಹಳ ಮುಖ್ಯ ಅಲ್ವಾ. ಶರೀರ ಸುಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇವೆರಡೂ ಕೂಡ ಒಂದಕ್ಕೆ ಪೂರಕ. ಈ ಮೂರು ದೇಹಗಳು ಒಂದು ಇನ್ನೊಂದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಯಮ ನಿಯಮಗಳ ನಂತರ ಆಸನ ಪ್ರಾಣಾಯಾಮ. ಆಸನಗಳನ್ನ ಮಾಡೋದ್ರಿಂದ ನಮ್ಮ ಈ ಸ್ಥೂಲ ದೇಹ ಸುಸ್ಥಿತಿಯಲ್ಲಿರುತ್ತೆ, ಆರೋಗ್ಯವಾಗಿರುತ್ತೆ. ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟದ ನಿಯಂತ್ರಣ. ಆ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಈ ದೇಹದಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ಹರಿಯುತ್ತೆ, ನಮ್ಮ ದೇಹ ಸುಸ್ಥಿರವಾಗಿರುತ್ತೆ, ಸುಸ್ಥಿತಿಯಲ್ಲಿರುತ್ತೆ. ಏನು ಸಾಧನೆ ಮಾಡ್ಬೇಕು ಅಂದ್ರೆ ಇದು ಬಹಳ ಮುಖ್ಯ ಅಲ್ವಾ. ಮತ್ತೆ ಮುಂದುವರಿತಾ ಹೇಳ್ತಾರೆ ಆಸನ, ಪ್ರಾಣಾಯಾಮ, ಮತ್ತೆ ಅದ್ರ ಮುಂದಿಂದು ಪತ್ಯಾಹಾರ. ಪತ್ಯಾಹಾರ ಅಂದ್ರೆ ನಮ್ಮ ಪ್ರಜ್ಞೆ ಬಹಳ ಹೊರಮುಖವಾಗಿದೆ. ಈಗ ಹೊರಗಿನ ಜಗತ್ತಿನ ಕಡೆಗೆ ನಮ್ಮ ಪ್ರಜ್ಞೆ ಹರಿತಾ ಇರ್ತಕ್ಕಂಥದ್ದು, ಯಾವಾಗ್ಲೂ ಹೊರಗಡೆನೆ ಕೆಲಸ ಮಾಡ್ತಾ ಇದೆ. ವಸ್ತು ವಿಷಯಗಳ ಕಡೆನೆ ನಮಗೆ ಬಹಳ ಗಮನ, ವ್ಯಾಮೋಹ, ಇವುಗಳೆಲ್ಲ ಕಪಿಮುಷ್ಟಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ನಮ್ಮ ಮನಸ್ಸನ್ನ ಒಳಮುಖ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಒಳಮುಖ ಮಾಡ್ಕೊಂಡಾಗ ಮಾತ್ರ ಮುಂದಿನ 3 ಹಂತಗಳನ್ನ ಹಂತ ಹಂತವಾಗಿ ನಾವು ಸಾಧಿಸೋದಕ್ಕೆ ಸಾಧ್ಯ. ಯಾವ್ದಪ್ಪ ಅದು? ಧಾರಣ, ಧ್ಯಾನ, ಸಮಾಧಿ. ಧಾರಣ ಅಂದ್ರೆ ಏಕಾಗ್ರತೆಯನ್ನ ತಂದುಕೊಳ್ತಕ್ಕಂಥದ್ದು. ಯಾವುದೇ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಸದ್ವಿಚಾರದ ಮೇಲೆ ನಮ್ಮ ಪೂರ್ಣ ಗಮನ ಏಕಾಗ್ರತೆಯನ್ನ ಗಳಿಸ್ಕೊಳ್ತಕ್ಕಂಥದ್ದು. ಆಗ ಬೇರೆ ಯಾವುದೇ ಯೋಚನೆಗಳಿಗೂ ಕೂಡ ಮನಸ್ಸಿನಲ್ಲಿ ಆಸ್ಪದ ಇರೋದಿಲ್ಲ. ಧಾರಣದ ನಂತರ ಧ್ಯಾನ. ಧ್ಯಾನದಲ್ಲಿ ನಾನು ಮತ್ತೆ ಆ ಧ್ಯಾನದ ವಸ್ತು ಅದು ಕೂಡ ಒಂದಾಗಿರ್ತಕ್ಕಂಥದ್ದು. ಆ ಏಕಾಗ್ರತೆಯ ಉತ್ತುಂಗ ಸ್ಥಿತಿ ಅಂತ ಅಂದ್ರೆ ಮುಂದುವರೆದ ಸ್ಥಿತಿ. ಧಾರಣ, ಧ್ಯಾನದ ನಂತರ ಸಮಾಧಿ. ಸಮಾಧಿ ಸ್ಥಿತಿಯಲ್ಲಿ ನಾನು ಅನ್ನೋದು ಪೂರ್ಣವಾಗಿ ಅಳಿಸ್ಕೋಗಿರುತ್ತೆ, ಆ ಪ್ರಜ್ಞೆಯೇ ಇರೋದಿಲ್ಲ. ಆ ಸ್ಥಿತಿಯನ್ನ ತಲುಪಿದಾಗ್ಲೇ ಮಾತ್ರನೇ ನಮ್ಗೆ ಸ್ವಸ್ವರೂಪದ ಅರಿವಾಗುತ್ತೆ ಅನ್ನುವಂತಹ ವಿಚಾರವನ್ನ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ಕೊಳ್ತೇವೆ, ಎಲ್ಲವನ್ನು ನಾವು ಸಾಧಿಸ್ಕೊಳ್ತಾ ಹೋಗ್ತೇವೆ, ಆಧ್ಯಾತ್ಮ ಪಥದಲ್ಲಿ ಮುಂದುವರಿತಾ ಹೋಗ್ತೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಆದ್ರೆ ಜ್ಞಾನ ಇದ್ರೆ ಸಾಕೆ? ಜ್ಞಾನ ಸಂಪಾದನೆ ಮಾಡಿದ ಹಾಗೆಲ್ಲ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ, ನನಗೆ ಹೆಚ್ಚು ತಿಳಿದಿರ್ತಕ್ಕಂಥದ್ದು, ನಾನು ಎಲ್ಲವನ್ನ ತಿಳ್ಕೊಂಡಿದ್ದೇನೆ, ನಾನು ಎಲ್ಲವನ್ನ ಸಾಧಿಸ್ತಾ ಇದ್ದೇನೆ, ಸಾಧಿಸಕ್ ಹೊರಟಿದ್ದೇನೆ, ಸಾಧಿಸ್ತೇನೆ, ನನ್ನ ಕೈಲಾಗತ್ತೆ, ಅಥವಾ ನಾನೇ ಹೆಚ್ಚು ಅನ್ನುವಂತಹ ಅಹಂಭಾವ ಅಥವಾ ಅಹಂಕಾರ, ಆ ಭಾವ ಇದೆಯಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ. ಬರೀ ಜ್ಞಾನ ಇದ್ರೆ ಈ ಅಹಂಕಾರ ಹೆಚ್ಚಾಗ್ತಾ ಹೋದ್ರೆ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮತ್ತೊಂದು ವಚನದಲ್ಲಿ ಬಸವಣ್ಣನವರು ಹೀಗೆ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅವರು? ಬಸವಣ್ಣನವರು ಏನ್ ಅಭಿಪ್ರಾಯ ಪಡ್ತಾರೆ ಅನ್ನೋದನ್ನ ನೋಡೋಣ.
ಗೀತವ ಹಾಡಿದರೇನು ಏನು, ಗೀತವ ಹಾಡಿದರೇನು ಏನು, ಶಾಸ್ತ್ರ ಪುರಾಣವ ಕೇಳಿದರೇನು, ಗೀತವ ಹಾಡಿದರೇನು ಏನು, ವೇದ ವೇದಾಂತವ ಓದಿದರೇನು, ವೇದ ವೇದಾಂತವ ಓದಿದರೇನು, ಗೀತವ ಹಾಡಿದರೇನು ಏನು, ಮನವೊಲಿದು ಲಿಂಗ ಜಂಗಮವ, ಮನವೊಲಿದು ಲಿಂಗ ಜಂಗಮವ, ಪೂಜಿಸಲರಿಯದವರು ಪೂಜಿಸಲರಿಯದವರು, ಗೀತವ ಹಾಡಿದರೇನು ಏನು, ಎಲ್ಲದರಲ್ಲಿ ಅನುಭಾವಿಯಾದರೇನು, ಎಲ್ಲದರಲ್ಲಿ ಅನುಭಾವಿಯಾದರೇನು, ಭಕ್ತಿ ಇಲ್ಲದವರನುಲ್ಲ ಕೂಡಲ ಸಂಗಮ ದೇವ, ಭಕ್ತಿ ಇಲ್ಲದವರನುಲ್ಲ ಕೂಡಲ ಸಂಗಮ ದೇವ, ಗೀತವ ಹಾಡಿದರೇನು ಏನು. ಇಲ್ಲಿ ಬಸವಣ್ಣನವರು ತಮ್ಮ ಇನ್ನೊಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಜ್ಞಾನಕ್ಕೆ ಭಕ್ತಿ ಬಹಳ ಮುಖ್ಯ. ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣ ಅಂತಾನೆ ಹೆಸರಾಗಿದ್ದವರು. ಅವರ ಅನೇಕ ವಚನಗಳಲ್ಲಿ ಭಕ್ತಿಯ ಬಗ್ಗೆ ಸಾಕಷ್ಟು ಸಂದೇಶ ಇದೆ. ಜ್ಞಾನಕ್ಕೆ ಭಕ್ತಿ ಬಹಳ ಮುಖ್ಯ. ನಾವು ಹೇಳ್ತೀವಲ್ಲ, ವಿದ್ಯೆಗೆ ವಿನಯವೇ ಭೂಷಣ ಅಂತ. ಹಾಗೆ ಆಧ್ಯಾತ್ಮ ಪಥದಲ್ಲಿ ಜ್ಞಾನಕ್ಕೆ ಭಕ್ತಿಯೇ ಭೂಷಣ. ಜ್ಞಾನ ಭಕ್ತಿ ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ಅಹಂಕಾರ ಅಳಿಬೇಕು. ಅಹಂ ಅಳಿಬೇಕು ಅಂದ್ರೆ, ಅಹಂಭಾವ ನಾಶ ಆಗ್ಬೇಕು ಅಂದ್ರೆ ಭಕ್ತಿ ಇರಬೇಕು. ಭಕ್ತಿಯ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ವಿನಮ್ರತೆ. ಆ ಒಂದು ನಮ್ರತಾ ಭಾವ, ಆ ಶರಣಾಗತಿಯ ಭಾವ, ಅದಿಲ್ಲ ಅಂದ್ರೆ ಜ್ಞಾನ ಅಹಂಭಾವದಿಂದ ಬೀಗ್ತಕ್ಕಂಥದ್ದು. ಅದಕ್ಕೆ ಜ್ಞಾನಕ್ಕೆ ಭಕ್ತಿಯೇ ಭೂಷಣ ಅಂತ ನಾವು ಹೇಳ್ಬೋದು. ಭಕ್ತಿ ನಮ್ಮ ಅಹಂಕಾರವನ್ನು ಅಳಿದು ನಾವು ಈ ಆಧ್ಯಾತ್ಮ ಪಥದಲ್ಲಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ನಮ್ಮ ಸ್ವಸ್ವರೂಪದ ದರ್ಶನ ನಿಜವಾಗ್ಲೂ ನಮ್ಗೆ ಯಥಾರ್ಥ ಸ್ಥಿತಿ ಸತ್ಯದ ಅರಿವಾಗಬೇಕು ಅಂದ್ರೇನೆ ಈ ಅಹಂಕಾರ ಅನ್ನೋದು ಅಳಿಬೇಕು. ಈ ದೇಹ ಪ್ರಜ್ಞೆಯಲ್ಲಿ ಇದೆಯಲ್ಲ ಅಹಂಕಾರ, ಈ ಅಹಂಕಾರ ಅಹಂಭಾವ ಅದು ಅಳಿಲೇಬೇಕು. ಅದು ಆ ನಮ್ರತಾ ಸ್ಥಿತಿ ಅಥವಾ ಆ ವಿನಮ್ರ ಸ್ಥಿತಿಯಲ್ಲಿ ಮಾತ್ರ ಮನುಷ್ಯನಿಗೆ ಕಂಡುಕೊಳ್ಳೋದಕ್ಕೆ ಅಥವಾ ಸಾಧ್ಯ ಆಗತ್ತೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಈ ಆಧ್ಯಾತ್ಮ ಪಥದಲ್ಲಿ ಜ್ಞಾನ ಮತ್ತೆ ಭಕ್ತಿ ಎರಡೂ ಕೂಡ ಬಹಳ ಮುಖ್ಯ ಅಂತ ಆಯ್ತು. ಜ್ಞಾನ ಮತ್ತೆ ಭಕ್ತಿ ಎರಡೇ ಸಾಕೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಅಲ್ವಾ? ನಾನು ಬರೀ ಓದ್ಕೊಳ್ತೀನಿ, ಜ್ಞಾನ ಸಂಪಾದನೆ ಮಾಡ್ತೇನೆ, ಇಲ್ಲ ನನಗೆ ಭಕ್ತಿ ಭಾವನೂ ಇದೆ, ನಾನು ನನ್ನ ವ್ರತಾಚರಣೆಗಳನ್ನ ಮಾಡ್ಕೊಳ್ತಾನೆ, ಪೂಜೆಯನ್ನ ಮಾಡ್ತೇನೆ, ಆ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರತಿಯೊಂದು ನನ್ನ ಜ್ಞಾನವನ್ನ ಅರ್ಪಣೆ ಮಾಡ್ತೇನೆ, ಸಾಕಾ? ಆಧ್ಯಾತ್ಮ ಪಥದಲ್ಲಿ ಖಂಡಿತ ಸಾಕಾಗೋದಿಲ್ಲ. ಯಾಕೆ ಅಂದ್ರೆ ಆ ಪರಮಾತ್ಮ ಜ್ಞಾನ, ಭಕ್ತಿ ಮತ್ತು ಪ್ರೇಮಗಳ ಸಾಕಾರ ಮೂರ್ತಿ. ಜ್ಞಾನ, ಭಕ್ತಿ ಮತ್ತೆ ಪ್ರೇಮ ಮೂರುಗಳ ಸಂಗಮ ಸಾಕಾರ ಮೂರ್ತಿ.
ಆ ಪರಮಾತ್ಮನ ಒಂದು ಅಂಶ, ಆ ಚೈತನ್ಯದ ಒಂದು ಅಂಶ ನಮ್ಮಲ್ಲಿದೆ ಅಂತಂದ್ರೆ ನಾವು ಹೇಗ್ ಬಾಳ್ಬೇಕು, ನಾವು ಹೇಗಿರ್ಬೇಕು, ನಾವು ಏನ್ ಸಾಧನೆ ಮಾಡ್ಬೇಕು ಅಂದ್ರೆ ಜ್ಞಾನ ಭಕ್ತಿ ಪ್ರೇಮಗಳನ್ನ ನಾವು ನಮ್ಮ ನಡೆನುಡಿಯಲ್ಲಿ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹೊರಹೊಮ್ಮಿಸುವ ಹಾಗೆ ಜೀವನ ಮಾಡ್ಬೇಕು. ಆಗಷ್ಟೇ ಅದಕ್ಕೊಂದು ಬೆಲೆ. ಜ್ಞಾನ ಭಕ್ತಿಗೆ ಬೆಲೆ ಬರೋದು ಯಾವಾಗ? ಅದು ಪ್ರೇಮದ ಜೊತೆ ಸೇರಿದಾಗ. ಪ್ರೇಮ ಅಂದ್ರೆ ಅದು ಎಲ್ಲಿ ಕಾಣಿಸುತ್ತೆ ಅಂದ್ರೆ ನಮ್ಮ ಕ್ರಿಯೆಯಲ್ಲಿ ಅಲ್ವಾ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರೇಮ. ಆ ಪ್ರೇಮವನ್ನ ತುಂಬಿ ಯಾವಾಗ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೇವೋ ಆಗಷ್ಟೇ ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅನ್ನುವಂತಹ ಅಂಶ. ಯಾಕೆಂದ್ರೆ ಪ್ರೇಮ ಅಂದ್ರೆ ಯಾವ ರೀತಿಯ ಪ್ರೇಮ? ಮಾನವ ಕೋಟಿಯ ಮೇಲೆ ನಿಸ್ವಾರ್ಥಯುತವಾದಂತಹ ಪ್ರೇಮ. ನಿಸ್ವಾರ್ಥವಾದಂತಹ ಪ್ರೇಮ ಮಾನವ ಕೋಟಿಯ ಮೇಲೆ, ಸಕಲ ಜೀವ ಜಂತುಗಳ ಮೇಲೂ ಕೂಡ, ಈ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಈ ಸೃಷ್ಟಿಯಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದರ ಮೇಲೂ ಇರ್ತಕ್ಕಂತಹ ಪ್ರೇಮ. ನಮ್ಮಲ್ಲಿ ಪ್ರೇಮ ಯಾವಾಗ ತುಂಬಿರುತ್ತೋ ಆಗ ನಾವು ಕೆಟ್ಟದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾರಾದ್ರೂ ಒಬ್ರನ್ನ ಇಷ್ಟಪಡ್ತೀವಿ, ಪ್ರೇಮ ಭಾವನೆಯಿಂದ ನೋಡ್ತೀವಿ ಅಂದ್ರೆ ಅವ್ರಿಗೆ ಕೆಡಕನ್ನ ಬಯಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಆ ಪ್ರೇಮ ಭಾವವನ್ನ ನಮ್ಮಲ್ಲಿ ತುಂಬಿಕೊಂಡ್ರೆ, ಆ ಜ್ಞಾನ ಭಕ್ತಿಯ ಜೊತೆಗೆ ಪ್ರೇಮ ಅಂತಕ್ಕಂಥದ್ದು ಸೇರಿದರೆ ನಿಸ್ವಾರ್ಥವಾಗಿ ಮಾನವ ಕೋಟಿಯ ಸೇವೆಗೋಸ್ಕರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ. ಈ ರೀತಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂದ್ರೆ 3 ಅಂಶಗಳು ಬಹಳ ಮುಖ್ಯ. ಎಲ್ಲ ಹಿರಿಯರು, ಅನೇಕ ಹಿರಿಯರು ಅನೇಕ ಉಪನ್ಯಾಸಗಳಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಕ್ಕಂಥದ್ದು, ನಾವು ನಮ್ಗೆ ಚೆನ್ನಾಗಿ ಮನವರಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸ್ಟಡಿ, ಮೆಡಿಟೇಷನ್ ಅಂಡ್ ಸರ್ವೀಸ್. ಅಧ್ಯಯನ ಬೇಕು, ಜೊತೆಗೆ ಧ್ಯಾನ ಬೇಕು, ಕೊನೆಗೆ ಸರ್ವೀಸ್. ಅದು ಎಲ್ಲಿ ಮುಕ್ತಾಯವಾಗಬೇಕು, ಅದು ಎಲ್ಲಿ ಪರ್ಯಾವಸಾನಗೊಳ್ಬೇಕು, ಅಥವಾ ಅದು ಎಲ್ಲಿ ಅಭಿವ್ಯಕ್ತವಾಗಬೇಕು ಅಂದ್ರೆ ಸೇವೆಯಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ. ಮಾನವ ಕೋಟಿಯ ಮೇಲಿನ ಪ್ರೇಮ ಅಷ್ಟು ಅಗಾಧವಾಗಿದ್ರೆ ನಾವು ನಿಸ್ವಾರ್ಥಯುತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಹೇಗೆ ಅಂದ್ರೆ ನೋಡಿ, ಒಬ್ಬ ತಾಯಿ ತನ್ನ ಮಗುವನ್ನ ಹೇಗೆ ರಕ್ಷಣೆ ಮಾಡ್ತಾಳೆ, ತನ್ನ ಮಗುವಿನ ಮೇಲೆ ಎಷ್ಟು ಪ್ರೇಮವನ್ನ ಇಟ್ಕೊಂಡಿರ್ತಾಳೆ, ಮಗುವಿನ ಒಳ್ಳೆಯದನ್ನೇ ಸದಾಶಯವನ್ನೇ ಯಾವಾಗ್ಲೂ ಇಟ್ಕೊಂಡಿರ್ತಾಳೆ, ಮಗುವನ್ನ ರಕ್ಷಣೆ ಮಾಡ್ತಿರ್ತಾಳೆ. ಆದ್ರೆ ಮಗುವಿನಿಂದ ಏನನ್ನು ಬಯಸೋದಿಲ್ಲ, ಯಾವುದೇ ಒಂದು ಅಪೇಕ್ಷೆ ಇಲ್ಲದಲೇ ಮಗುವನ್ನ ಅಷ್ಟು ಜತನದಿಂದ ಕಾಪಾಡ್ಕೊಳ್ತಾಳೆ ತಾಯಿ ಅಲ್ವಾ. ಚಿಕ್ಕ ಮಗುವನ್ನ ಅಷ್ಟು ಪ್ರೀತಿಯಿಂದ ಪ್ರೇಮದಿಂದ ನೋಡ್ಕೊಳ್ತಾಳೆ. ಆ ರೀತಿಯ ಪ್ರೇಮ ಭಾವ ನಮ್ಮಲ್ಲಿ ಮೂಡ್ಬೇಕು. ಆವಾಗ್ಲೇನೆ ನಮ್ಮ ಈ ಮಾನವ ಜೀವನದ ಸಾರ್ಥಕತೆ ಆಗೋದು. ನಾವು ಈ ಮಾನವ ಜೀವನವನ್ನ ಸಾರ್ಥಕ ಪಡಿಸ್ಕೊಂಡು ಮಾನವಾತೀತರಾಗತಕ್ಕಂಥದ್ದೇ ಈ ರೀತಿಯ ಒಂದು ಬದುಕನ್ನ ಬದುಕಿದಾಗ. ಆದ್ರೆ ಆ ಒಂದು ಸಾಮರ್ಥ್ಯ, ಸಾಧ್ಯತೆ ಮನುಷ್ಯನಿಗಿದೆ. ಏಕೆಂದ್ರೆ ಮನುಷ್ಯನ ಸ್ವರೂಪವೇ ಹಾಗೆ, ಮನುಷ್ಯನ ಉದ್ದೇಶನೂ ಅದೇ, ಮಾನವನಿಂದ ಮಾನವಾತೀತನಾಗಬೇಕು ಅನ್ನುವಂಥದ್ದೇ ಈ ಒಂದು ಮುಖ್ಯವಾದಂತಹ ಗುರಿ ಮನುಷ್ಯನಿಗೆ ಈ ಜೀವನದಲ್ಲಿ. ಈ ರೀತಿ ನಾವು ಬದುಕೋದೇ ಆದ್ರೆ, ಸದ್ವಿಚಾರಗಳ ಸಂಗ್ರಹಣೆ ಮಾಡ್ತಾ, ಸದ್ವಿಚಾರಗಳನ್ನು ತಿಳ್ಕೊಂಡು ಜ್ಞಾನವನ್ನ ಸಂಪಾದನೆ ಮಾಡ್ತಾ, ಮುಖ್ಯವಾಗಿ ಆಧ್ಯಾತ್ಮ ಜ್ಞಾನ, ಆತ್ಮಜ್ಞಾನವನ್ನ ಗಳಿಸ್ಕೊಳ್ತಾ, ಅದರ ಜೊತೆಗೆ ಭಕ್ತಿ ಭಾವವನ್ನ ಬೆರೆಸ್ತಾ, ಅದರ ಜೊತೆಯಲ್ಲಿ ಪ್ರೇಮವನ್ನ ತುಂಬುತ್ತಾ ನಾವು ನಿಸ್ವಾರ್ಥವಾಗಿ ಮಾನವ ಕೋಟಿಯ ಸೇವೆ ಅಥವಾ ನಮ್ ಕೆಲಸ ಮಾಡ್ತಾ ಹೋದ್ರೆ ಅದು ಸೇವೆನೇ ಆಗುತ್ತೆ. ಆಗ ನೋಡಿ ಏನ್ ಚಮತ್ಕಾರ ನಡೆಯುತ್ತೆ ಅಂತ. ಆಗ ನಿಜವಾದ ಆಧ್ಯಾತ್ಮ ಪ್ರಗತಿ ಆಗತ್ತೆ. ನಿಜವಾದ ಆಧ್ಯಾತ್ಮ ಪ್ರಗತಿ ಅಥವಾ ಆಧ್ಯಾತ್ಮ ಮಾರ್ಗ ಪ್ರಾರಂಭ ಆಗೋದೇ ಆವಾಗ ಅಂತಾರೆ. ಇನ್ನೂ ಹೆಚ್ಚು ಆಳ ಅರ್ಥದಲ್ಲಿ ಈ ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಸದ್ಗುಣಗಳನ್ನ, ಸದಾಚಾರಗಳನ್ನ ಮೊದಲು ನಾವು ಅಳವಡಿಸ್ಕೊಳ್ತಾ, ವಿವೇಕ, ವೈರಾಗ್ಯ, ಸದಾಚಾರ ಮತ್ತೆ ಪ್ರೇಮ, ಅಲ್ಲೂ ಕೂಡ 4 ಸಾಧನ ಚತುಷ್ಟಯಗಳನ್ನ ಹೇಳ್ತಾರೆ. ಅಂದ್ರೆ ಸಾಧನ ಚತುಷ್ಟಯಗಳು ಅಂದ್ರೆ 4 ಸಾಧನೆಗಳು: ವಿವೇಕ, ವೈರಾಗ್ಯ, ಸದಾಚಾರ ಮತ್ತೆ ಪ್ರೇಮ. ಯಾವಾಗ ಮನಸ್ಸಿನ ಮೇಲೆ ಬುದ್ಧಿಯ ಬೆಳಕು ಬೀಳುತ್ತೋ ಆಗ ವಿವೇಕ ಮೂಡುತ್ತೆ. ವೈರಾಗ್ಯ ಅಥವಾ ವಿರಾಗ ಅಂದ್ರೆ
ಯಾವಾಗ ಆಸೆಗಳು ಇಲ್ಲವಾಗುತ್ತೋ, ಬೇಕು ಬೇಡಗಳು ಇರೋದಿಲ್ವೋ, ಆಗ ಸಹಜವಾಗಿಯೇ ನಾವು ಆ ವಿರಾಗ ಸ್ಥಿತಿಯಲ್ಲಿ ಇರ್ತೇವೆ. ಸದಾಚಾರ ಅಂದ್ರೆ ಷಟ್ ಸಂಪತ್ತಿಯನ್ನ ನಾವು ಬಳಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಅರಿಷಡ್ ವರ್ಗಗಳನ್ನ ಕಳ್ಕೊಳ್ಬೇಕು, ಅದರ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು. ಸದಾಚಾರದಲ್ಲಿ ಷಟ್ ಸಂಪತ್ತಿಯನ್ನ ಬಳಸ್ಕೊಳ್ಬೇಕು. ನಮ್ಮ ದೇಹದ ಮೇಲಿನ ಸ್ವಾಧೀನತೆ, ಮನಸ್ಸಿನ ಮೇಲೆ ಸ್ವಾಧೀನತೆ, ಯಾವಾಗ್ಲೂ ತಾಳ್ಮೆ, ಹರ್ಷಚಿತ್ತ, ಏಕಾಗ್ರತೆ ಮತ್ತೆ ಶ್ರದ್ಧೆ ಬಹಳ ಮುಖ್ಯ. ಈ 6 ಗುಣಗಳನ್ನ ಕೂಡ ನಾವು ರೂಢಿಸ್ಕೊಳ್ಬೇಕು, ಮೈಗೂಡಿಸ್ಕೊಳ್ಬೇಕು. ಜೊತೆಗೆ ಆ ಪ್ರೇಮ ಭಾವದಲ್ಲಿ ಬದುಕ್ತಾ ಹೋದ್ರೆ ನಿಜವಾದ ಆಧ್ಯಾತ್ಮ ಸಾಧನೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಕೆಲವು ವಚನಗಳನ್ನ ಆರಿಸಿಕೊಂಡು ಅದರಲ್ಲಿರ್ತಕ್ಕಂತಹ ಸಂದೇಶವನ್ನ ಗ್ರಹಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಈ ದಿನ ಒಂದೆರಡು ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ನನ್ನ ಮಾತುಗಳನ್ನ ಬಹಳ ಸಾವಧಾನದಿಂದ ತಾಳ್ಮೆಯಿಂದ ಕೇಳಿಸ್ಕೊಂಡಿರೋ ನಿಮ್ಮೆಲ್ರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು.